ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ತರಗತಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಮೋಹನ್ ಕೃಷ್ಣ. ಇಂದಿನ ತರಗತಿಯಲ್ಲಿ ನಾವು ದಕ್ಷಿಣ ಅಮೆರಿಕಾದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ನಾನು ಭೂಗೋಳ ತಜ್ಞನಾಗಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿಯಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡ್ತಾ ಇದ್ದೇನೆ. ಹಲವಾರು ವರ್ಷಗಳಿಂದ ನಾನು ಸಂಶೋಧಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ ಮತ್ತು ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣೆ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಕಳೆದ ತರಗತಿಯಿಂದ ನಾವು ವಿಶ್ವ ಭೂಗೋಳಶಾಸ್ತ್ರದ ಬಗ್ಗೆ ತಿಳಿತಾ ಇದ್ದೇವೆ. ಈ ವಿಶ್ವ ಭೂಗೋಳಶಾಸ್ತ್ರದಲ್ಲಿ ಎಲ್ಲ ಪರೀಕ್ಷೆಗಳಿಗೂ, ಅಂದರೆ ನಮ್ಮ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲದರಲ್ಲೂ ಮತ್ತು ದೇಶದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂಥ ಸಬ್ಜೆಕ್ಟೇ ವಿಶ್ವ ಭೂಗೋಳಶಾಸ್ತ್ರ. ತಾವು ಈ ವಿಶ್ವ ಭೂಗೋಳಶಾಸ್ತ್ರದಲ್ಲಿ ಮೊದಲ 2 ತರಗತಿಗಳನ್ನು ತಾವು ಕೇಳ್ತಿದ್ರೆ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ವಿಶ್ವ ಭೂಗೋಳಶಾಸ್ತ್ರ ಒಂದು ಭಾಗ ಮತ್ತು ಉತ್ತರ ಅಮೆರಿಕ ಭಾಗವನ್ನು ನೋಡಿ ಸ್ನೇಹಿತರೆ. ಯಾಕೆಂದರೆ ಕಳೆದ 2 ತರಗತಿಯಲ್ಲಿ ನಾನು ವಿಶ್ವ ಭೂಗೋಳಶಾಸ್ತ್ರದಲ್ಲಿ ಅದರ ಬಗ್ಗೆ ಯಾವ ರೀತಿ ನೀವು ಓದಬೇಕು, ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ ಕೂಡ ನಾನು ಹೇಳಿದ್ದೇನೆ. ಕಳೆದ ತರಗತಿಯಲ್ಲಿ ನಾನು ಉತ್ತರ ಅಮೆರಿಕ ಖಂಡ, ಅಂದರೆ ಈ ಭಾಗ ಉತ್ತರ ಅಮೆರಿಕ ಏನು ನೋಡ್ತಾ ಇದ್ರಲ್ಲ ಅದು ಆಗಿದೆ. ಈಗ ನಾನು ದಕ್ಷಿಣ ಅಮೆರಿಕ ಖಂಡಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ದಕ್ಷಿಣ ಅಮೆರಿಕ ನೋಡಿ, ನಮ್ಮ ಪಶ್ಚಿಮ ಗೋಲಾರ್ಧದಲ್ಲಿ ಇರುವಂಥ ಒಂದು ಖಂಡ. ಪಶ್ಚಿಮ ಗೋಲಾರ್ಧ ಅಂದರೆ ಇದು ಪಶ್ಚಿಮಕ್ಕೆ, ವೆಸ್ಟ್. ಪಶ್ಚಿಮ ಗೋಲಾರ್ಧದಲ್ಲಿ ಉತ್ತರ ಅಮೆರಿಕ ಬರುತ್ತೆ ಮತ್ತು ದಕ್ಷಿಣ ಅಮೆರಿಕ ಬರುತ್ತೆ ಸ್ನೇಹಿತರೆ. ಪಶ್ಚಿಮ ಗೋಲಾರ್ಧದಲ್ಲಿ ನಮಗೆ ಇರುವಂಥ ಖಂಡಗಳಲ್ಲಿ ದಕ್ಷಿಣ ಅಮೆರಿಕ ಕೂಡ ಒಂದು. ದಕ್ಷಿಣ ಅಮೆರಿಕದ ಪೂರ್ವಕ್ಕೆ ಇಲ್ಲಿ ನೋಡಿ ಅಟ್ಲಾಂಟಿಕ್ ಮಹಾಸಾಗರವಿದ್ದು, ಪಶ್ಚಿಮಕ್ಕೆ ತಾವು ಇಲ್ಲಿ ಗಮನಿಸಿ ಪೆಸಿಫಿಕ್ ಮಹಾಸಾಗರವಿದೆ. ಪೆಸಿಫಿಕ್ ಈ ಭಾಗಕ್ಕೆ ಬಂದರೆ ಅಟ್ಲಾಂಟಿಕ್ ಇಲ್ಲಿದೆ. ಉತ್ತರದಲ್ಲಿ ಕೆರೆಬಿಯನ್ ಸಮುದ್ರವಿದ್ದು, ತಾವು ಇದನ್ನು ಗಮನಿಸಿ ಕೆರೆಬಿಯನ್ ರಾಷ್ಟ್ರಗಳೆಲ್ಲ ನೋಡ್ಬೋದು ನಾವಿಲ್ಲಿ. ಕೆರೆಬಿಯನ್ ಸಮುದ್ರ ಇಲ್ಲಿದೆ. ದಕ್ಷಿಣದಲ್ಲಿ ಅಂಟಾರ್ಟಿಕ್ ಮಹಾಸಾಗರ, ಅಂದರೆ ದಕ್ಷಿಣ ಮಹಾಸಾಗರ ಇದೆ. ಇಲ್ಲಿ ದಕ್ಷಿಣ ಮಹಾಸಾಗರ, ಅದರಲ್ಲಿ ಡ್ರೇಕ್ಸ್ ಪಾಸೇಜ್ ಎಂಬ ಭಾಗ ಇದೆ. ಡ್ರೇಕ್ಸ್ ಪಾಸೇಜ್, ಈ ಡ್ರೇಕ್ಸ್ ಪಾಸೇಜ್ ಏನಿದೆ ದಕ್ಷಿಣ ಅಮೆರಿಕ ಮತ್ತು ಅಂಟಾರ್ಟಿಕಾ ಮಧ್ಯೆ ಇದೆ ಸ್ನೇಹಿತರೆ. ಇದು ಸರ್ ಫ್ರಾನ್ಸಿಸ್ ಡ್ರೇಕ್ ಅವರ ಹೆಸರು. ಫ್ರಾನ್ಸಿಸ್ ಡ್ರೇಕ್ ಎಂಬವರ ಹೆಸರು. ಯಾರು ಇವರು ಫ್ರಾನ್ಸಿಸ್ ಡ್ರೇಕ್ ಅಂದರೆ, ಜಗತ್ತಿನ ಸುತ್ತ ಪ್ರಯಾಣ ಮಾಡಿದಂಥ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಮೊದಲ ಬಾರಿಗೆ ಜಗತ್ತಿನ ಸುತ್ತ ಪ್ರಯಾಣ ಮಾಡಿದವರು ಫರ್ಡಿನೆಂಡ್ ಮೆಗಲನ್. ಅದಾದಮೇಲೆ ಸರ್ ಫ್ರಾನ್ಸಿಸ್ ಡ್ರೇಕ್. ಇವರು ಜಗತ್ತಿನ ಸುತ್ತ ಪ್ರಯಾಣ ಮಾಡ್ತಾರೆ ಸ್ನೇಹಿತರೆ. ಅವರು ಈ ಯುರೋಪಿಂದ ಬಂದು ಅಟ್ಲಾಂಟಿಕ್ ಮಹಾಸಾಗರದಿಂದ ಬಂದು ಇದನ್ನು ದಾಟ್ತಾರೆ. ಅದಕ್ಕೆ ಅವರ ಹೆಸರು ಡ್ರೇಕ್ಸ್ ಅಂತೇಳಿ ಕರೀತಾರೆ. ಅದಕ್ಕೆ ಡ್ರೇಕ್ಸ್ ಪಾಸೇಜ್ ಎಲ್ಲಿದೆ? ದಕ್ಷಿಣ ಅಮೆರಿಕ ಮತ್ತು ಅಂಟಾರ್ಟಿಕಾ. ಇಲ್ಲಿ ಕೆಳಗಡೆ ಅಂಟಾರ್ಟಿಕಾ ಇದೆ ನೋಡಿ. ಅಂಟಾರ್ಟಿಕಾ ಮತ್ತು ದಕ್ಷಿಣ ಅಮೆರಿಕ ಮಧ್ಯೆ ಬರೋ ಭಾಗನೇ ಜಲಸಂಧಿಯೇ ಡ್ರೇಕ್ಸ್ ಜಲಸಂಧಿ ನಾವು ಕಟ್ಕೊಳ್ಳಿ. ಅದಲ್ಲದೆ ಮೆಗಲನ್ ಜಲಸಂಧಿ ಕೂಡ ಇಲ್ಲೇ ಇದೆ. ಮೆಗಲನ್ ಜಲಸಂಧಿ ಇಲ್ಲಿ ಮಾರ್ಕ್ ಮಾಡ್ತಾ ಇದೆ ನೋಡಿ. ಮೆಗಲನ್ ಜಲಸಂಧಿ ಕೂಡ ಇಲ್ಲಿ ಇದೆ. ಅಂದರೆ ಫರ್ಡಿನೆಂಡ್ ಮೆಗಲನ್ ಅವರು ಯುರೋಪಿಂದ ಹೊರಟು ಆಫ್ರಿಕಾ ಕರಾವಳಿ ತೀರದಲ್ಲೇ ಬಂದು ಈ ರೀತಿ ದಕ್ಷಿಣ ಅಮೆರಿಕಕ್ಕೆ ಬಂದು, ಈ ರೀತಿ ದಕ್ಷಿಣ ಅಮೆರಿಕದಲ್ಲಿ ಕೆಳಗಡೆ ಬಂದು ಈ ರೀತಿ ಅವರು ಅಟ್ಲಾಂಟಿಕ್ ಇಂದ ಪೆಸಿಫಿಕ್ ಕಡೆಗೆ ಬರ್ತಾರೆ. ಅವರೇ ಇದಕ್ಕೆ ಶಾಂತ ಮಹಾಸಾಗರ, ಪೀಸ್ಫುಲ್ ಓಷನ್, ಅಂದರೆ ಪೆಸಿಫಿಕ್ ಓಷನ್ ಅಂತ ಹೆಸರಿಟ್ಟವರೇ ಅವರು. ಯಾರು? ಫರ್ಡಿನೆಂಡ್ ಮೆಗಲನ್. ಅವರು ಮೊದಲ ಬಾರಿಗೆ ಇದನ್ನು ನೋಡಿದಾಗ ತುಂಬ ಶಾಂತವಾಗಿತ್ತಂತೆ. ಅದಕ್ಕೋಸ್ಕರ ಇದಕ್ಕೆ ಶಾಂತ ಮಹಾಸಾಗರ, ಪೀಸ್ಫುಲ್ ಓಷನ್ ಅಂತ ಹೆಸರಿಡ್ತಾರೆ. ಅದೇ ಇವತ್ತಿನ ಪೆಸಿಫಿಕ್ ಮಹಾಸಾಗರ. ಅದನ್ನು ನಾವು ಇಲ್ಲಿ ಗಮನ ಇಟ್ಕೊಂಡು ನೋಡಬೇಕು. ಹಾಗೆ ನಾವು ಕಳೆದ ತರಗತಿಯಲ್ಲಿ ಪನಾಮಾ ಕಾಲುವೆ ನೋಡಿದ್ವಿ. ಪನಾಮಾ ಕಾಲುವೆ ಏನು ಮಾಡುತ್ತೆ? ಅಟ್ಲಾಂಟಿಕ್ನ ಪೆಸಿಫಿಕ್ಗೆ ಸಂಪರ್ಕ ಒದಗಿಸುತ್ತೆ. ಇದನ್ನು 1914ನಲ್ಲಿ US ಪನಾಮಾ ಭಾಗದಲ್ಲಿ ಪನಾಮಾ ಕಾಲುವೆ ಕಟ್ಟಿದ್ರು. ಅದನ್ನು ನಾವು ನೋಡಿದ್ವಿ ಕಳೆದ ತರಗತಿಯಲ್ಲಿ. ಈ ರೀತಿ ತಮಗೆ ಎಲ್ಲರಿಗೂ ಯಾವ್ಯಾವ ಜಾಗಗಳೆಲ್ಲಿದೆ ಅಂತೇಳಿ ಇದರ ಪರಿಚಯ ಇರಬೇಕು ಸ್ನೇಹಿತರೆ. ಈ ಡ್ರೇಕ್ಸ್ ಯಾಕೆ ನ್ಯೂಸಲ್ಲಿದೆ ಅಂದರೆ, ಭಾರತದ ನೌಕಾ ನೆಲೆಯ ಮಹಿಳಾ ತಂಡ INS ತರಿಣಿ ಎಂಬ ಹಡಗು ಇದನ್ನು ದಾಟಿದೆ ಅಂತೇಳಿ ಕೆಲವು ವರ್ಷಗಳಿಂದ ಮಾಹಿತಿ ಬಂದಿದೆ ನಮಗೆ. ಅದರ ಪ್ರಚಲಿತ ಘಟನೆಗಳಲ್ಲಿ ಇರುವಂಥ ನ್ಯೂಸ್ ಇದು. ಈ ಪ್ರಚಲಿತ ಘಟನೆಗಳನ್ನ ಕೇಳಬೇಕಾದ್ರೆ ಅವರು INS ತರಿಣಿ ಭಾರತದ ನೌಕಾ ಮಹಿಳಾ ತಂಡ, ಆಲ್ ವಿಮೆನ್ ನೇವಿ ಟೀಮ್, ಈ ಡ್ರೇಕ್ಸ್ ಜಲಸಂಧಿಯನ್ನು ದಾಟಿದೆ. ಡ್ರೇಕ್ ಜಲಸಂಧಿ ಎಲ್ಲಿದೆ?
ಅಂತ ಕೇಳ್ಬಿಡ್ತಾರೆ. ಗೊತ್ತದಲ್ಲ, ಕರೆಂಟ್ ಅಫೇರ್ಸ್. ನಾನು ಜಗತ್ತಿನ ಪ್ರಚಲಿತ ಘಟನೆಗಳನ್ನು ಕೂಡ ನಾನು ಕವರ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಸೊ ಆ ಕಾರಣದಿಂದ ತಾವು ತಪ್ಪದೇ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಕ್ಲಾಸ್ನ ನೋಡಿ ನನಗೆ ಪ್ರೋತ್ಸಾಹ ಕೊಡಬೇಕಾಗಿ ಎಲ್ಲರಿಗೂ ವಿನಂತಿಸ್ತೇನೆ. ತಾವು ಎಷ್ಟೋ ಜನ ವಿದ್ಯಾರ್ಥಿಗಳು ನೋಡ್ತಾ ಇಲ್ಲ ಕ್ಲಾಸ್ನ, ಅವ್ರಗಳಿಗೆಲ್ಲ ಉಪಯೋಗ ಆಗುತ್ತೆ. ಎಲ್ಲ ಪರೀಕ್ಷೆಗಳಿಗೂ ತಾವು ತಪ್ಪದೇ ಇದನ್ನು ಎಲ್ಲರಿಗೂ ತಲುಪಿಸಿ. ನನ್ನ ಗುರಿಯನ್ನು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ತಲುಪಬೇಕು ಎಂಬ ಒಂದು ಗುರಿ ಇದೆ ಸ್ನೇಹಿತರೆ. ತಾವು ತಪ್ಪದೇ ನನ್ನ ಈ ಆಸೆಯನ್ನು ಈಡೇರಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ತಾವು ಎಲ್ಲರಿಗೂ ನನ್ನ ತರಗತಿಯ ಬಗ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನನ್ನ ಎಲ್ಲ ಪರೀಕ್ಷೆಗಳಿಗೂ ಭೂಗೋಳಶಾಸ್ತ್ರ ಮತ್ತು ಪರಿಸರಶಾಸ್ತ್ರ ಮೊದಲಿಗೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ನಾನು ಬೋಧನೆ ಮಾಡ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಎಲ್ಲರಿಗೂ ನೋಟ್ಸ್ ಸಹ ಕೊಡಲಿಕ್ಕೆ ನಾನು ಮುಂದಕ್ಕೆ ತಯಾರಿ ಮಾಡ್ತಾ ಇದ್ದೀನಿ. ಸೊ ತಪ್ಪದೆ ಎಲ್ಲ ನಿಮ್ಮ ಸ್ನೇಹಿತರಿಗೂ ಹೇಳಿ. ಈಗ ಐಎನ್ಎಸ್ ತರಣಿ ಭಾರತ ನೌಕೆಯ ಮಹಿಳಾ ತಂಡ ಐಎನ್ಎಸ್ ತರಣಿ ಡ್ರೇಕ್ಸ್ ಜಲಸಂಧಿ ದಾಟಿರೋ ಬಗ್ಗೆ ಮಾಹಿತಿ ಇದೆ, ಅದ್ರ ಬಗ್ಗೆ ಕೇಳ್ತಾರೆ ನ್ಯೂಸಲ್ಲಿ. ಆಯ್ತಾ, ಡ್ರೇಕ್ಸ್ ಜಲಸಂಧಿ ನ್ಯೂಸಲ್ಲಿದೆ. ದಕ್ಷಿಣ ಮಹಾಸಾಗರ ಎಲ್ಲಿದೆ ಅದನ್ನು ಕೇಳ್ತಾರೆ. ಆಯ್ತಾ, ಈ ರೀತಿ ದಕ್ಷಿಣ ಅಮೇರಿಕಾ ಖಂಡ ಎಲ್ಲಿದೆ ಅಂತ ಗೊತ್ತಿದೆ ನಿಮಗೀಗ. ದಕ್ಷಿಣ ಅಮೇರಿಕಾ ಎಲ್ಲಿದೆ? ಉತ್ತರ ಅಮೇರಿಕಾದ ದಕ್ಷಿಣದಲ್ಲಿದೆ. ಆಯ್ತಾ, ಹಾಗೆ ಪಶ್ಚಿಮ ಗೋಲಾರ್ಧದಲ್ಲಿ ಇರುವಂಥ ಮುಖ್ಯ ಖಂಡ ಸ್ನೇಹಿತರೆ. ಆಫ್ರಿಕಾ ತರನೇ ಅತಿ ಹೆಚ್ಚು ಖನಿಜಗಳಿರುವಂಥ ಖಂಡ ದಕ್ಷಿಣ ಅಮೇರಿಕಾ. ಓಕೆ, ಅದನ್ನು ಕೂಡ ನೋಡೋಣ. ತಮ್ಮೆಲ್ಲರಿಗೂ ಈಗ ದಕ್ಷಿಣ ಅಮೇರಿಕಾ ಖಂಡ ಗೊತ್ತಿದೆ. ಈಗ ದಕ್ಷಿಣ ಅಮೇರಿಕಾ ಖಂಡದ ಪಶ್ಚಿಮಕ್ಕೆ ಏನಿದೆ? ಪೆಸಿಫಿಕ್. ಅದನ್ನು ಬೇಗ ಬರೀರಿ ನೋಡಿ. ಪೆಸಿಫಿಕ್. ಈ ಕಡೆ ಪೂರ್ವಕ್ಕೆ ಅಟ್ಲಾಂಟಿಕ್. ಕೆರಿಬಿಯನ್ ಸಮುದ್ರ ಎಲ್ಲಿದೆ ನೋಡಿ? ಕೆರಿಬಿಯನ್ ಸಮುದ್ರ ನಾನು ಬರಿತಾ ಇದ್ದೀನಿ ತಮ್ಮೆಲ್ಲರಿಗೂ. ಕೆರಿಬಿಯನ್ ಸಮುದ್ರ ಎಲ್ಲಿದೆ? ಹಾಗೆ ಡ್ರೇಕ್ಸ್ ಜಲಸಂಧಿ ನೋಡಿ. ಡ್ರೇಕ್ಸ್ ಜಲಸಂಧಿ ಎಲ್ಲಿದೆ? ದಕ್ಷಿಣ ಮಹಾಸಾಗರ. ಹಂಗೆ ಮೆಗಲನ್ ಜಲಸಂಧಿ ಇಲ್ಲಿದೆ. ಮೆಗಲನ್ ಜಲಸಂಧಿ ಕೂಡ ನೋಡಿದ್ದೀವಿ. ಆಯ್ತಾ, ಈ ರೀತಿ ತಾವೆಲ್ಲರೂ ಇದನ್ನ ಫಸ್ಟ್ ಮೊದಲಿಗೆ ತಿಳ್ಕೋಬೇಕು. ಪನಾಮ ಭಾಗ ಇಲ್ಲಿದೆ. ಪನಾಮ. ಓಕೆ, ಹಾಗೆ ದಕ್ಷಿಣ ಅಮೆರಿಕದ ಸುತ್ತ ಇರುವಂತೆ ಯಾವ್ದಾದ್ರು ತಗ್ಗು ಪ್ರದೇಶಗಳಿದಾವ? ಹಾ, ದಕ್ಷಿಣ ಅಮೆರಿಕದಲ್ಲಿ ಇಲ್ಲಿ ಒಂದು ತಗ್ಗು ಪ್ರದೇಶ ಇದೆ, ಪೆರು ಮತ್ತು ಚಿಲೆ ಟ್ರೆಂಚ್. ಸಾಗರ ತಗ್ಗುಗಳು ಎರಡಿದೆ. ಸಾಗರ ತಗ್ಗುಗಳು, ಒಂದು ಪೆರು ಟ್ರೆಂಚ್ ಅಂತ, ಇನ್ನೊಂದು ಚಿಲೆ ಟ್ರೆಂಚ್ ಅಂತ ಹೇಳಿ ಎರಡು ಸಾಗರ ತಗ್ಗುಗಳು ಕಂಡು ಬರುತ್ತದೆ ದಕ್ಷಿಣ ಅಮೆರಿಕಾ ಭಾಗದಲ್ಲಿ. ಟ್ರೆಂಚ್ ಅಂದ್ರೆ ಸಾಗರ ತಗ್ಗು ಸ್ನೇಹಿತರೆ. ಅದನ್ನು ತೋರಿಸ್ತೀನಿ ನಾನು ಈಗ. ತಾವು ಅದನ್ನ ಇಲ್ಲಿ ನೋಡ್ಬೇಕಾಗುತ್ತೆ, ಪೆರು ಮತ್ತು ಚಿಲೆ ಟ್ರೆಂಚ್. ಆಯ್ತಾ, ಸೊ ಇದನ್ನ ನೋಡೋಣ ಈಗ ನೋಡಿ. ಫಸ್ಟ್ ಮೊದಲಿಗೆ ನಮ್ಮ ದಕ್ಷಿಣ ಅಮೆರಿಕಾ ಖಂಡ ಯಾವ ರೀತಿ ಇದೆ, ಯಾವ ದೇಶಗಳಿದೆ ಅಂತ ಮೊದಲಿಗೆ ನೋಡಿ. ನೋಡಿ, ದಕ್ಷಿಣ ಅಮೆರಿಕಾದಲ್ಲಿ ತಾವು ಗಮನಿಸಬೇಕು ಇಲ್ಲಿ ಯಾವ ರೀತಿ ಅದರ ನಕಾಶೆ ಇದೆ ಅಂತ. ಇದು ಸಮಭಾಜಕ ವೃತ್ತ ಸ್ನೇಹಿತರೆ. ಇದು ಈಕ್ವೇಟರ್. ಸಮಭಾಜಕ ವೃತ್ತ ದಕ್ಷಿಣ ಅಮೆರಿಕ ಖಂಡದಲ್ಲಿ ಪಾಸ್ ಆಗುತ್ತದೆ, ಅದನ್ನು ನೋಡಿ. ಹಂಗೆ ಮಕರ ಸಂಕ್ರಾಂತಿ ಕೂಡ ನೋಡಿ, 23 ಡಿಗ್ರಿ ದಕ್ಷಿಣ ಮಕರ. ಆಯ್ತಾ, ಎರಡು ರೇಖೆಗಳನ್ನ ನೋಡಿ. ಅದಕ್ಕಿಂತ ಮುಂಚೆ ದೇಶಗಳು ಯಾವ್ದು ನೋಡಿ. ಕೊಲಂಬಿಯಾ ದೇಶ, ರಾಜಧಾನಿ ಬೊಗೋಟಾ ನೋಡಿ ಇಲ್ಲಿ ಕೊಲಂಬಿಯಾ. ಓಕೆ, ಅದಾದ್ಮೇಲೆ ಈಕ್ವೆಡೋರ್ ದೇಶ, ಈಕ್ವೇಟರ್ ಪಾಸ್ ಆಗ್ತಾ ಇರೋದ್ರೆ ಅದ್ರ ಹೆಸರೇ ಈಕ್ವೆಡೋರ್. ನೆಕ್ಸ್ಟ್ ದೇಶ ಪೆರು, ಲಿಮಾ. ಪೆರು ಮತ್ತು ಲಿಮಾ ನಾನು ಏನು ಮಾಡ್ತೀನಿ, ಒಂದು ಲೇಸರ್ ಪಾಯಿಂಟರ್ ತಗೋತೀನಿ, ಸೊ ದಟ್ ನಿಮ್ಗೆ ಎಲ್ಲರಿಗೂ ದೇಶಗಳು ಕಾಣುತ್ತೆ. ಕೊಲಂಬಿಯಾ, ಬೊಗೋಟಾ, ಈಕ್ವೆಡೋರ್, ಕ್ವಿಟೋ ನೋಡಿ. ಈಕ್ವೆಡೋರ್, ಕ್ವಿಟೋ. ಓಕೆ, ಈಕ್ವೆಡೋರ್ ಏನಕ್ಕೆ ಹೆಸರು? ಈಕ್ವೇಟರ್ ಪಾಸ್ ಆಗ್ತದೆ ಅದಕ್ಕೆ. ಹಂಗೆ ಇಲ್ಲಿ ನೋಡಿ, ಪೆರು ದೇಶ, ಲಿಮಾ. ಬೊಲಿವಿಯಾ, ಲಪಾಸ್ ಅಂತೇಳಿ ಕರಿತೀವಿ. ಇದರ ಇನ್ನೊಂದು ರಾಜಧಾನಿ ಇದೆ, ಸುಕ್ರೆ ಅಂತ. ಅದು ಈ ಭಾಗದಲ್ಲಿ ಬರುತ್ತೆ, ದಕ್ಷಿಣದಲ್ಲಿ ಸುಕ್ರೆ ಅಂತೇಳಿ. ಚಿಲೆ ಸ್ಯಾಂಟಿಯಾಗೋ. ಅರ್ಜೆಂಟೀನಾ, ಬ್ಯೂನೋಸ್ ಐರಿಸ್ ನೋಡಿ ಇಲ್ಲಿ, ಬ್ಯೂನೋಸ್ ಐರಿಸ್. ತಾವು ಅದನ್ನು ಗಮನಿಸಿ. ಉರುಗ್ವೆ, ಮೌಂಟೆವಿಡಿಯೋ. ಪರಾಗ್ವೆ, ಅಸನ್ಷಿಯನ್, ಅದರ ರಾಜಧಾನಿ ಅಸನ್ಷಿಯನ್. ಬ್ರೆಜಿಲಿಯಾ ಇಲ್ಲಿ ನೋಡಿ, ಬ್ರೆಜಿಲಿಯಾ ಯಾವ ರೀತಿ ಇದೆ ಆಯ್ತಲ್ಲ. ಮೇಲೆ ಫ್ರೆಂಚ್ ಗಿಯಾನಾ ಅಂತ ದೇಶ ಇದೆ. ಇದು ಸ್ವತಂತ್ರ ರಾಷ್ಟ್ರ ಅಲ್ಲ, ಇದು ಫ್ರಾನ್ಸ್ನ ಆಳ್ವಿಕೆಯಲ್ಲಿರುವಂತಹ ಒಂದು ಜಾಗ.
ಫ್ರಾನ್ಸ್ದು ಕಾಲನಿ, ಫ್ರೆಂಚ್ ಗಿಯಾನ ನೆನಪಿಟ್ಕೊಳ್ಳಿ. ಸೊ ಸೂರಿನಾಮ್ ಪರಮರಿಬೋ, ಸೂರಿನಾಮ್ ರಾಜಧಾನಿ ಪರಮರಿಬೋ. ಗಯಾನ ಉಚ್ಚಾರಣೆ ನೋಡಿ, ಗಯಾನ ಜಾರ್ಜ್ ಟೌನ್, ಗಯಾನ ಜಾರ್ಜ್ ಟೌನ್. ವೆನೆಜುವಾಲಾ ನೋಡಿ ಸ್ನೇಹಿತರೆ, ವೆನೆಜುವಾಲಾ ಕರಾಕಸ್. ವೆನೆಜುವಾಲಾ ಕೂಡ ಪ್ರಚಲಿತ ಘಟನೆಗಳಲ್ಲಿದೆ. ಆರ್ಥಿಕ ಬಿಕ್ಕಟ್ಟಲ್ಲಿರುವಂಥ ದೇಶ ಈಗ ವೆನೆಜುವಾಲಾ. ಇಲ್ಲಿ ಅತಿ ಹೆಚ್ಚು ಚಿನ್ನ ಇದೆ ಮತ್ತು ಅತಿ ಹೆಚ್ಚು ಇಂಧನ, ಆಯಿಲ್, ನ್ಯಾಚುರಲ್ ಗ್ಯಾಸ್ ಇದೆ ಅಂತೇಳಿ ಪತ್ತೆಯಾಗಿದೆ ಸ್ನೇಹಿತರೆ ವೆನೆಜುವಾಲಾದಲ್ಲಿ. ಆಯ್ತಾ, ತಾವು ಇದನ್ನು ಗಮನಿಸಬೇಕು. ಇಲ್ಲಿ ಗಮನಿಸಿ, ಸಮಭಾಜಕ ವೃತ್ತ ಯಾವ ದೇಶಗಳ ಮುಖಾಂತರ ಹಾದು ಹೋಗ್ತಾ ಇದೆ ನೋಡಿ, ಈಕ್ವೆಡಾರ್, ಕೊಲಂಬಿಯಾ ಮತ್ತು ಬ್ರಾಜಿಲ್. ತಾವು ಇಲ್ಲಿ ಗಮನಿಸಬಹುದು, ಪೆರು ಗಡಿ ಇದೆಯಲ್ಲ ಸರ್ ಅನ್ಬೋದು ನೀವು. ಗಡಿ ಅಂದರೆ ಪೆರು ಗಡಿಯಿಂದ ಮೇಲಿದೆ ಸ್ವಲ್ಪ. ಈಕ್ವೆಡಾರ್, ಕೊಲಂಬಿಯಾ, ಬ್ರಾಜಿಲ್ 3 ದೇಶಗಳ ಮುಖಾಂತರ ಹಾದು ಹೋಗುತ್ತೆ. ಹಾಗೆ ಮಕರ ಸಂಕ್ರಾಂತಿ ನೋಡಿ, ಮಕರ ಸಂಕ್ರಾಂತಿ ಚಿಲೆ, ಅರ್ಜೆಂಟೀನಾ, ಪರಾಗ್ವೆ, ಬ್ರಾಜಿಲ್. ಈ 4 ದೇಶಗಳ ಮುಖಾಂತರ ಹಾದು ಹೋಗುತ್ತದೆ. ತಾವು ಅದನ್ನು ಇಲ್ಲಿ ಗಮನಿಸಬೇಕು. ಆಯ್ತಲ್ಲ, ಎಲ್ಲರೂ ನಿಮ್ಮ ಒಂದು ಅಟ್ಲಸ್ ಇಟ್ಕೊಳ್ಳಿ ಸ್ನೇಹಿತರೆ. ನನ್ನ ತರಗತಿಗೆ ಬಂದಾಗ ತಮಗೆ ತಪ್ಪದೇ ಎಲ್ಲ ಮಾಹಿತಿಗಳು ನಿಮ್ಮ ಅಟ್ಲಸ್ಸಲ್ಲಿ ಸಿಗ್ದಿದ್ದು ನನ್ನ ಈ ತರಗತಿಯಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ಆಯ್ತಲ್ಲ, ಸೊ ಇದನ್ನ ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಮಕರ ಕ್ಯಾಪ್ರಿಕಾನ್ ಅಂದರೆ ಸೊ ಯಾವ ದೇಶಗಳು ಅಂತ ಹೇಳಿದ್ದೀನಿ ನಾನು. ಇದಾಯ್ತಲ್ಲ. ಹಂಗೆ ಈ ಭಾಗದಲ್ಲಿ ನೋಡಿ, ಗಮನಿಸಿ ಎಲ್ಲರೂ, ಮೆಗಲನ್ ಜಲಸಂಧಿನ ಮಾರ್ಕ್ ಮಾಡ್ತಾ ಇದ್ದೀನಿ. ಮೆಗಲನ್ ಜಲಸಂಧಿ ಇದು. ಮೆಗಲನ್ ಜಲಸಂಧಿ ದಕ್ಷಿಣ ಅಮೆರಿಕ ಖಂಡವನ್ನು ಈ ಕಡೆ ದ್ವೀಪ ಹೊಂದಿದೆ ನೋಡಿ, ಟಿಯರಾ ಡೆಲ್ ಫ್ಯೂಗೋ ಅಂತ ಕರೀತಾರೆ ಇದನ್ನು. ಟಿಯರಾ ಡೆಲ್ ಫ್ಯೂಗೋ ಈ ದ್ವೀಪದಿಂದ ಬೇರ್ಪಡಿಸುತ್ತೆ. ತಾವು ಇದನ್ನು ಗಮನಿಸಬೇಕು. ಈ ಟಿಯರಾ ಡೆಲ್ ಫ್ಯೂಗೋ ಏನಿದೆ ಅದು ದಕ್ಷಿಣ ಅಮೆರಿಕದ ದಕ್ಷಿಣ ಭಾಗದಲ್ಲಿರುವ ದ್ವೀಪ ಒಂದು. ಇದೊಂದನ್ನು ಗಮನಿಸಿ ಸ್ನೇಹಿತರೆ. ಮೆಗಲನ್ ಜಲಸಂಧಿ ದಕ್ಷಿಣ ಅಮೆರಿಕವನ್ನು ಇದರಿಂದ ಬೇರ್ಪಡಿಸುತ್ತೆ. ಇದೊಂದು ದ್ವೀಪ ಗಮನಿಸಿ. ಹಂಗೆ ಇಲ್ಲಿ ಫಾಕ್ಲ್ಯಾಂಡ್ ದ್ವೀಪ ಅಂತ ಇದೆ ನೋಡಿ, ಅದನ್ನು ಗಮನಿಸಿ. ಫಾಕ್ಲ್ಯಾಂಡ್ ದ್ವೀಪಗಳು, ಈ ಫಾಕ್ಲ್ಯಾಂಡ್ ದ್ವೀಪ ಏನಿದೆ, ಫಾಕ್ಲ್ಯಾಂಡ್ ದ್ವೀಪ, ಓಕೆ, ಫಾಕ್ಲ್ಯಾಂಡ್ ಅಂತ ಹೇಳಿ ಉಚ್ಚಾರಣೆ ಮಾಡಬೇಕು ಅದನ್ನು. ಓಕೆ, ಈ ದ್ವೀಪ ಏನಿದೆ ಇದು ಯುನೈಟೆಡ್ ಕಿಂಗ್ಡಮ್ ಅವ್ರಿಗೆ ಸೇರುತ್ತೆ, ಅಂದರೆ ಅವ್ರ ವಶದಲ್ಲಿದೆ. ಆದರೆ ಯಾರಿಗೆ ಸೇರಬೇಕು? ಇದು ಅರ್ಜೆಂಟೀನಾಗೆ ಸೇರಬೇಕು. ಆದರೆ UK ಅವರು ವಶಪಡಿಸ್ಕೊಂಡಿದ್ದಾರೆ. ತುಂಬ ಹಲವಾರು ವರ್ಷಗಳಿಂದ ಇದು ಅವರ ಆಳ್ವಿಕೆಯಲ್ಲಿದೆ. ಯಾಕಂದರೆ ಇಲ್ಲಿ ತುಂಬ ಇಂಧನ ಸಿಗುತ್ತೆ ಮತ್ತು ಮೀನುಗಾರಿಕಾ ವಲಯ ಇದು. ಆ ಕಾರಣದಿಂದ UK ಅವರು ಇದನ್ನು ವಶಪಡಿಸ್ಕೊಂಡಿದ್ದಾರೆ. ಅರ್ಜೆಂಟೀನಾ ಮತ್ತು UK ಮಧ್ಯೆ ಯುದ್ಧ ಆಗಿದೆ. ಅರ್ಜೆಂಟೀನಾ ಮತ್ತು UK ಮಧ್ಯ ಈ ದ್ವೀಪಗಳ ಮೇಲೆ ಹಲವಾರು ಯುದ್ಧಗಳು ಸಂಭವಿಸಿದೆ. ಅದನ್ನು ಫಾಕ್ಲ್ಯಾಂಡ್ ಯುದ್ಧಗಳು ಅಂತ ಕರಿತೀವಿ. ತಾವು ಅದನ್ನು ಗಮನಿಸಬೇಕು, ಫಾಕ್ಲ್ಯಾಂಡ್ ಯುದ್ಧಗಳು. ಆಯ್ತಾ, ಇದನ್ನು ನಾವು ಕೇಳ್ಕೊಳ್ಳಿ ಸ್ನೇಹಿತರೆ. ಈ 2 ಭಾಗಗಳನ್ನ ಕೇಳ್ತಾರೆ. ಹಂಗೆ ನೀವು ದಕ್ಷಿಣ ಅಮೆರಿಕ ನೋಡಿದಾಗ ಎಲ್ಲ ದೇಶಗಳಿಗೂ ಇಲ್ಲಿ ಕರಾವಳಿ ತೀರ ಇದೆ. ಆದರೆ ಬೊಲಿವಿಯಾ ಮತ್ತು ಪರಾಗ್ವೆ, ಈ ಬೊಲಿವಿಯಾ ಮತ್ತು ಪರಾಗ್ವೆಗೆ ಕರಾವಳಿ ತೀರ ಇಲ್ಲ. ಸುತ್ತ ಭೂಮಿಯಿಂದ ಸುತ್ತಲ್ಪಡುವಂಥ ದೇಶಗಳು, ಅಂದರೆ ಲ್ಯಾಂಡ್ ಲಾಕ್ಡ್ ದೇಶ ಅದು ಬೊಲಿವಿಯಾ ಮತ್ತು ಪರಾಗ್ವೆ. ಅದಕ್ಕೆ ಕರಾವಳಿ ತೀರ ಇಲ್ಲ. ಅದನ್ನು ಗಮನಿಸಿ. ಇದನ್ನು ಈ ಥರದನ್ನು ಕೇಳ್ತಾರೆ. ಬೊಲಿವಿಯಾ ಮತ್ತು ಪರಾಗ್ವೆ ಯಾವುದು ಖಂಡ? ದಕ್ಷಿಣ ಅಮೆರಿಕ. ಏನು ಅವಕ್ಕೆ ಕರಾವಳಿ ತೀರ ಇಲ್ಲ. ಅಂದರೆ ಬೇರೆ ದೇಶಗಳ ಮೇಲೆ ಅವಲಂಬಿಸಬೇಕಾಗುತ್ತೆ. ಕರಾವಳಿ ತೀರ ಇಲ್ಲದಿದ್ದಾಗ ಬೇರೆ ದೇಶಗಳಿಗೆ ಏನಾದ್ರು ಅವರು ರಫ್ತು ಮಾಡಬೇಕಾದ್ರೆ ಅಥವಾ ಬೇರೆ ದೇಶ ತರಿಸಬೇಕಾದ್ರೆ ಬೇರೆ ದೇಶಗಳ ಮೇಲೆ ಅವಲಂಬಿಸಬೇಕಾಗುತ್ತೆ. ಟ್ರೇಡ್ ಮಾಡಲು ಕಷ್ಟ ಇವ್ರಿಗೆ. ಆಯಿತಾ, ಬೊಲಿವಿಯಾ ಮತ್ತು ಪರಾಗ್ವೆ ಯಾವ ದೇಶಗಳ ಜೊತೆ ಗಡಿ ಇದೆ ಅಂತಲೂ ಕೇಳ್ತಾರೆ. ಆಯಿತಾ, ಸೊ ನಿಮ್ಗೆ ಇನ್ನೊಂದೇನು ವಿಷಯ ಗೊತ್ತಿರಬೇಕು ಅಂದರೆ, ಈ ಬೊಲಿವಿಯಾ, ಅರ್ಜೆಂಟೀನಾ, ಚಿಲೆ ಭಾಗದಲ್ಲಿ ಅತಿ ಹೆಚ್ಚು ಲೀಥಿಯಂ ಇರೋದು. ಈ ಭಾಗನ ನಾವು ಲೀಥಿಯಂ ಟ್ರಯಾಂಗಲ್ ಅಂತ ಕರೆಯೋದು. ಇಲ್ಲಿ ನೋಡಿ, ಅರ್ಜೆಂಟೀನಾ, ಚಿಲೆ ಮತ್ತು ಬೊಲಿವಿಯಾ, ABC ನಾವು ಕೇಳ್ಕೊಳ್ಳಿ. ABC 54% ಅಷ್ಟು ಲೀಥಿಯಂ, ಜಗತ್ತಿನ ವೈಟ್ ಗೋಲ್ಡ್ ಅಂತ ಏನು ಕರಿತೀವಿ, ಫ್ಯೂಚರ್ ಫ್ಯೂಲ್, ಜಗತ್ತಿನ ಮುಂದಕ್ಕೆ ಎಲ್ಲ ಇಂಧನ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೀಥಿಯಂ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಲೀಥಿಯಂ ಟ್ರಯಾಂಗಲ್ ಎಲ್ಲಿದೆ? ಬೊಲಿವಿಯಾ, ಅರ್ಜೆಂಟೀನಾ, ಚಿಲಿ ಮಧ್ಯ ಈ ಭಾಗದಲ್ಲಿ ಬರುವಂಥ ಪ್ರದೇಶ ಸ್ನೇಹಿತರೆ. ಜಗತ್ತಿನ 54% ಅಷ್ಟು ಲೀಥಿಯಂ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಇದನ್ನು ಸಹ ತಾವು ಇಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ಆಯಿತಾ, ಸೊ ಈ ರೀತಿ ನೀವು ಯಾವ ಜಾಗಗಳು ನೋಡಬೇಕಾಗುತ್ತೆ ಅದನ್ನೆಲ್ಲ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಆಯಿತಾ, ಸೊ ನಮಗೆ ಇಲ್ಲಿ ಹಲವಾರು ಪ್ರಚಲಿತ ಘಟನೆಗಳು ಕೂಡ ಮಾಹಿತಿ ಸಿಗುತ್ತೆ. ಹಂಗೆ ತಾವು ಇಲ್ಲಿ ನೋಡಿ ಗಮನಿಸಿ. ದಕ್ಷಿಣ ಅಮೆರಿಕದ ಬಗ್ಗೆ ನಾನು ಏನೇನು ಹೇಳಬೇಕು ಅಂತ ಇದ್ದೆ ಅದನ್ನೆಲ್ಲ ಇಲ್ಲಿ ಒಂದು ಕನ್ನಡದಲ್ಲೂ ಮತ್ತು ಇಂಗ್ಲೀಷ್ನಲ್ಲೂ ಸಹ ನೋಟ್ಸ್ ಕೊಡ್ತಾ ಇದ್ದೀನಿ. ದಕ್ಷಿಣ ಅಮೆರಿಕ ಜಗತ್ತಿನ 4ನೇ ದೊಡ್ಡ ಖಂಡ, ಗಾತ್ರದಲ್ಲಿ 4ನೇ ದೊಡ್ಡ ಖಂಡ, ಪಶ್ಚಿಮ ಗೋಲಾರ್ಧದಲ್ಲಿರುವ ಖಂಡ,
ಉತ್ತರ ಅಮೆರಿಕ ಥರ. ಇದು ಅಮೆರಿಗೋ ವೆಸ್ಪುಕ್ಕಿ ಎಂಬವರ ಹೆಸರು. ದಕ್ಷಿಣ ಅಮೆರಿಕಕ್ಕೆ ಅಮೆರಿಗೋ ವೆಸ್ಪುಕ್ಕಿ ಅವರ ಹೆಸರಿಟ್ಟಿದ್ದೀವಿ, ಯಾಕೆಂದರೆ ಅವರೇ ಇದನ್ನು ಐಡಿಯಾ ಕೊಟ್ಟಿದ್ದು. ಅಮೆರಿಗೋ ವೆಸ್ಪುಕ್ಕಿ ಅವರೇ ಇಲ್ಲಿ ಖಂಡಗಳಿರುತ್ತೆ, ಅಟ್ಲಾಂಟಿಕ್ನ ದಾಟಿದ್ರೆ ಅಂತ ಹೆಸರು ಕೊಟ್ಟಿದ್ದೆ ಇವರು. ಅದಕ್ಕೆ ಅಮೆರಿಗೋ ವೆಸ್ಪುಕ್ಕಿ ಹೆಸರನ್ನ ಇಟ್ಟಿದ್ದೀವಿ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಅಂತೇಳಿ ಅಮೆರಿಗೋ ಅವರ ಹೆಸರು. ಇದು ಉತ್ತರ ಅಮೆರಿಕದಿಂದ ದಕ್ಷಿಣದಲ್ಲಿದೆ, ಅದು ಗೊತ್ತಿದೆ ನಿಮಗೆ. ಓಕೆ, ಸೊ ಎಷ್ಟು ದೇಶಗಳಿದೆ? 12 ದೇಶಗಳಿದೆ. ತಾವು ಏನಾದ್ರು ಇಲ್ಲಿ ನೋಡಿ, ಮತ್ತೆ ಮ್ಯಾಪ್ ನೋಡಿ, ಕೌಂಟ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿಂದ ಕೌಂಟ್ ಮಾಡಿ. ಕೊಲಂಬಿಯಾ ನೋಡಿ, ಕೊಲಂಬಿಯಾ, ಈಕ್ವೆಡಾರ್ 2, ಪೆರು 3, ಇಲ್ಲಿ 4 ಬೊಲಿವಿಯಾ, ಆಯಿತಾ. 5ನೇದು ಚಿಲೆ, 6ನೇದು ಅರ್ಜೆಂಟೀನಾ ನೋಡಿ, 7ನೇದು ಉರುಗ್ವೆ, 8 ಪರಾಗ್ವೆ, 9 ಬ್ರಾಜಿಲ್ ಎಲ್ಲ ಆಯಿತಾ. 10 ಸುರಿನಾಮ್, 11 ಗಯಾನ, 12 ವೆನೆಜುವಾಲಾ. ಇದನ್ನ ಯಾಕೆ ತಗೊಳ್ಳಿಲ್ಲ ನಾವು? ಫ್ರೆಂಚ್ ಗಿಯಾನ ಒಂದು ಕಾಲನಿ, ಫ್ರಾನ್ಸ್ನ ಆಳ್ವಿಕೆಯಲ್ಲಿ ಬರುತ್ತೆ, ಅದನ್ನು ಹಾಕಿಕೊಳ್ಳಿ. ಅದೇನಲ್ಲ, ಅತಿ ದೊಡ್ಡ ದೇಶ ನೋಡಿ ಬ್ರಾಜಿಲ್, ಅತಿ ದೊಡ್ಡ ದೇಶ ಬ್ರಾಜಿಲ್. ಅತಿ ಚಿಕ್ಕ ದೇಶ ಸುರಿನಾಮ್. ಅವೆರಡನ್ನು ಮತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ಬ್ರಾಜಿಲ್ ನೋಡಿ ಅತಿ ದೊಡ್ಡ ದೇಶ ಇದೆ. ಇಲ್ಲಿ ಎಲ್ಲ ದೇಶಗಳ ಜೊತೆನೂ ಕರಾವಳಿ ತೀರ ಇದೆ, ಎಕ್ಸೆಪ್ಟ್ ಈಕ್ವೆಡೋರ್ ಮತ್ತು ಚಿಲೆ ನೋಡಿ. ಈಕ್ವೆಡೋರ್ ಮತ್ತು ಚಿಲೆ 2 ದೇಶ ಬಿಟ್ಟು ಇನ್ನೆಲ್ಲ ದೇಶಗಳ ಜೊತೆಗೂ ಅದು ಗಡಿ ಇದೆ, ಗಡಿ. ಅದನ್ನು ಆಯ್ತಾ. ಬ್ರಾಜಿಲ್ ಅತಿ ದೊಡ್ಡ ದೇಶ. ಅತಿ ಪುಟ್ಟ ದೇಶ ಸುರಿನಾಮ್ ಆಯ್ತಾ. ಹೈಯೆಸ್ಟ್ ಪೀಕ್ ನೋಡಿ ಅಕಾನ್ಕಗುವಾ, ಇದನ್ನು ತೋರಿಸ್ತೀನಿ ನಾನು ನಿಮ್ಗೆ ಎಲ್ಲಿದೆ ಅಂತ. ಅತಿ ಕೆಳಮಟ್ಟದ ಪ್ರದೇಶ ವ್ಯಾಲ್ಡೀಸ್ ಪೆನಿನ್ಸುಲಾ, ಅರ್ಜೆಂಟೀನಾದಲ್ಲಿ ಬರುತ್ತೆ. ಅತಿ ದೊಡ್ಡ ನದಿ ಅಮೆಝಾನ್ ನದಿ. ಇದೆಲ್ಲನೂ ನೋಡೋಣ ಸ್ನೇಹಿತರೆ. ಎಲ್ಲ ಮುಖ್ಯ ಅಂಶಗಳು ಇಲ್ಲೇ ಕಾಣ್ತಾ ಇದೆ ನಿಮಗೆ. ಹಾಗೆ ಲಾರ್ಜೆಸ್ಟ್ ಲೇಕ್ ಟಿಟಿಕಾಕಾ ಲೇಕ್, ಪೆರು ಮತ್ತು ಬೊಲಿವಿಯಾ ಮಧ್ಯ ಲೇಕ್ ಟಿಟಿಕಾಕಾ. ಅತಿ ದೊಡ್ಡ ದ್ವೀಪ ಟಿಯರಾ ಡೆಲ್ ಫ್ಯೂಗೋ, ನಾನು ತೋರಿಸ್ತೀನಿ ಆಗಲೇ ನಿಮಗೆ. ಅದು ಹಲವಾರು ಥರ ಹುಲ್ಲುಗಾವಲುಗಳಿದೆ ಇಲ್ಲಿ. ಪಾಂಪಾಸ್, ಕಾಂಪೋಸ್, ಗ್ರಾನಚಕೋ, ಮಟಗ್ರಾಸೋ, ಯಾನೋಸ್ ಅಂತೆಲ್ಲ ಇಲ್ಲಿ ಹುಲ್ಲುಗಾವಲುಗಳಿದೆ ಸ್ನೇಹಿತರೆ. ಇಲ್ಲಿ LLANOS ಅಂತಿದೆ ನೋಡಿ, ಅದನ್ನು ಯಾನೋಸ್ ಅಂತ ಹೇಳಿ ಉಚ್ಚಾರಣೆ ಮಾಡಬೇಕು. ಹಂಗೆ ಇತೈಪು ಡ್ಯಾಮ್ ಅಂತಿದೆ, ಅತಿ ದೊಡ್ಡ ಅಣೆಕಟ್ಟು. ಇತೈಪು ಡ್ಯಾಮ್ ಪರಾನಾ ನದಿ ಮೇಲೆ ಇದೆ. ಪರಾನಾ ನದಿ ಮೇಲೆ ಇರುವಂಥ ಅಣೆಕಟ್ಟು, ಪರಾನಾ ನದಿ ಮೇಲೆ ಇರುವಂಥ ಅಣೆಕಟ್ಟು ಇತೈಪು ಡ್ಯಾಮ್, ಇದನ್ನು ನೋಡೋಣ. ಹಾಗೆ ಲಾರ್ಜೆಸ್ಟ್ ಸಿಟಿ ಸಾವೋಪೋಲೋ, ಬ್ರಾಜಿಲ್ನಲ್ಲಿ ಇರುವಂಥ ಸಾವೋಪೋಲೋ ನಗರ ಕೂಡ ನೋಡೋಣ, ಆಯಿತಾ. ತಾವು ಇದನ್ನು ನೋಡಿ. ಈಗ ಒಂದೊಂದಾಗಿ ನೋಡಿ ಸ್ನೇಹಿತರೆ, ಯಾವ ರೀತಿ ದಕ್ಷಿಣ ಅಮೆರಿಕಾದಲ್ಲಿ ಪರ್ವತಗಳು ಫಾರ್ಮ್ ಆಗಿದೆ ನೋಡೋಣ. ಇದು ದಕ್ಷಿಣ ಅಮೆರಿಕ ಏನಿದೆ, ಇದು ನಾಸ್ಕಾ ಭಾಗ ಸ್ನೇಹಿತರೆ. ಸೊ ತಾವು ಇಲ್ಲಿ ಗಮನಿಸಬೇಕು, ನಾವು ಒಂದು ನಕಾಶೆಯ ಮುಖಾಂತರ ನೋಡೋಣ. ಇಲ್ಲಿ ನೋಡಿ, ಇದು ದಕ್ಷಿಣ ಅಮೆರಿಕ ಖಂಡ ಆದರೆ ಈ ಭಾಗದಲ್ಲಿ ಬರದೆ ನಾಸ್ಕಾ ಅಂತ ಒಂದು ಶಿಲಾಫಲಕ. ನಾಸ್ಕಾ ಶಿಲಾಫಲಕ ಏನಿದೆ ಅದು ಸಾಗರಿಕ ಶಿಲಾಫಲಕ. ಆ ನಾಸ್ಕಾ ಶಿಲಾಫಲಕ ಬಂದು ದಕ್ಷಿಣ ಅಮೆರಿಕಕ್ಕೆ ಅಪ್ಪಳಿಸ್ತಾ ಇದೆ. ನೋಡಿ, ಈ ಭಾಗ ನಾನು ಪೆಸಿಫಿಕ್ ಮಹಾಸಾಗರ ಗೊತ್ತಿದೆ ನಿಮ್ಮೆಲ್ಲರಿಗೂ. ನಾಸ್ಕಾ ಶಿಲಾಫಲಕ ದಕ್ಷಿಣ ಅಮೆರಿಕ ಶಿಲಾಫಲಕಕ್ಕೆ ಅಪ್ಪಳಿಸ್ತಾ ಇದೆ. ಯಾವಾಗ 2 ಶಿಲಾಫಲಕಗಳು ಒಂದಕ್ಕೊಂದು ಅಪ್ಪಳಿಸ್ತಾವಲ್ಲ, ಅವಾಗ 2 ಶಿಲಾಫಲಕಗಳು ಒಂದಕ್ಕೊಂದು ಅಪ್ಪಳಿಸಿದಾಗ ಯಾವ್ದ್ರದ್ದು ಸಾಂದ್ರತೆ ಜಾಸ್ತಿ ಇರುತ್ತೆ ಅದು ಮುಳುಗಡೆ ಆಗುತ್ತೆ. ಸಾಗರಿಕ ಶಿಲಾಫಲಕಗಳ ಸಾಂದ್ರತೆ ಜಾಸ್ತಿ, ನಾಸ್ಕಾ ಶಿಲಾಫಲಕದ ಸಾಂದ್ರತೆ ಜಾಸ್ತಿ. ಆ ಕಾರಣದಿಂದ ನೋಡಿ, ಆ ನಾಸ್ಕಾ ಭಾಗ ಇಲ್ಲಿ ನೋಡಿ, ನಾಸ್ಕಾ ಭಾಗ ನೋಡಿ ಈ ಕಡೆ ಮುಳುಗಡೆ ಆಗ್ತಾ ಇದೆ, ಹಿಂಗೆ ಸಾಂದ್ರತೆ ಜಾಸ್ತಿ ಇರುತ್ತೆ. ಸಾಗರಿಕ ಶಿಲಾಫಲಕಗಳ ಸಾಂದ್ರತೆ ಏನಿಲ್ಲ ಅಂದ್ರೂ 3.3 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಜಾಸ್ತಿ ಇದೆ ನೋಡಿ, ಇದು ಸಾಂದ್ರತೆ. ಅದೇ ಖಂಡಗಳ ಸಾಂದ್ರತೆ ಕಮ್ಮಿ ಇರುತ್ತೆ, 2.7 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಇರುತ್ತೆ, ಸಾಂದ್ರತೆ ಕಮ್ಮಿ ಇದರದ್ದು. ಸೊ ಖಂಡಗಳ ಸಾಂದ್ರತೆಗಿಂತ ಸಾಗರಿಕ ಶಿಲಾಫಲಕಗಳ ಸಾಂದ್ರತೆ ಜಾಸ್ತಿ ಇರುತ್ತೆ, ಆಯ್ತಾ. ಸೊ ಯಾವಾಗ ಸಾಂದ್ರತೆ ಜಾಸ್ತಿ ಅಂದರೆ ಮುಳುಗಡೆ ಆಗಿ ಇಲ್ಲಿ ನೋಡಿ ಟ್ರೆಂಚ್ ಫಾರ್ಮ್ ಆಗ್ತಾ ಇದೆ ನೋಡಿ. ಟ್ರೆಂಚ್, ಇಲ್ಲೆಲ್ಲ ಟ್ರೆಂಚ್ ಇದೆ ನೋಡಿ, ಸಾಗರ ತಗ್ಗು ಇದೆ, ಟ್ರೆಂಚ್. ಇದರ ಹೆಸರೇ ಪೆರು ದೇಶದ ಪಕ್ಕ ಪೆರುಚಿಯನ್ ಟ್ರೆಂಚ್, ಚಿಲೆ ದೇಶದ ಪಕ್ಕ ಚಿಲೆ ಟ್ರೆಂಚ್ ಅಂತ ಇದೆ ನೋಡಿ. ನೋಡಿ ಇದು ಟ್ರೆಂಚ್, ಇದು ಸಾಗರ ತಗ್ಗು. ಅದನ್ನು ಗಮನಿಸಿ ಸ್ನೇಹಿತರೆ, ಸಾಗರ ತಗ್ಗು. ಅದೇ ಈ ಕಡೆ ಏನಾಗುತ್ತೆ, ಸಾಂದ್ರತೆ ಕಡಿಮೆ ಇರೋದ್ರಿಂದ ಮಡಚಿಕೊಳ್ಳುತ್ತೆ ಒತ್ತಡಕ್ಕೆ. ಆ ಒತ್ತಡಕ್ಕೆ ಮೀರಿ ಇಲ್ಲೆಲ್ಲ ನೋಡಿ, ಇಲ್ಲಿ ಇದ್ದಂಥ ಮಣ್ಣು ಕಲ್ಲು ಎಲ್ಲ ಮಡಚುವಿಕೆಯಿಂದ ಮಡಿಕೆ ಪರ್ವತಗಳಾಗ್ತಾ ಇದೆ. ಮಡಿಕೆ ಪರ್ವತಗಳು ಅಂದರೆ ಈ ಥರ ಫೋಲ್ಡ್ ಮೌಂಟೇನ್ ಸ್ನೇಹಿತರೆ,
ಫೋಲ್ಡಿಂಗ್ ಆಗುತ್ತೆ. ಅದನ್ನು ನಾವು ಮಡಿಕೆ ಪರ್ವತಗಳು, ಫೋಲ್ಡ್ ಮೌಂಟನ್ಸ್ ಅಂತ ಕರೆಯೋದು. ನಮ್ಮ ಹಿಮಾಲಯ ಬೆಟ್ಟದ ರೀತಿಯೇ ಇರುವಂಥ ಆಂಡೀಸ್ ಪರ್ವತಗಳನ್ನ ನೋಡ್ಬೋದು. ಈ ಆಂಡೀಸ್ ಪರ್ವತ ನಮ್ಮ ಬೆನ್ನೆಲುಬಿನ ಆಕಾರದಲ್ಲಿದೆ. ಬೆನ್ನೆಲುಬು ಅಂದರೆ ಹೆಂಗಿರುತ್ತೆ? ಬೆನ್ನೆಲುಬು ಮೇಲಿಂದ ಕೆಳಗಡೆವರೆಗೂ ಇರುತ್ತಲ್ಲ, ಅದೇ ಥರ ಬೆನ್ನೆಲುಬಿನ ರೀತಿ ಇರೋದ್ರಿಂದ ಕಾರ್ಡಿಲೆರಾ ಅಂತ ಕರಿತೀವಿ. ಬೆನ್ನೆಲುಬಿನ ಆಕಾರದಲ್ಲಿರುವಂಥ ಪರ್ವತಗಳು ಅಂತ ಕಾರ್ಡಿಲೆರಾ ಆಫ್ ದಿ ಆಂಡೀಸ್ ಅಂದರೆ. ಸೊ ಕರಾವಳಿ ತೀರದಲ್ಲೆಲ್ಲ ಮಣ್ಣೆಲ್ಲ ಮಡಿಚುವಿಕೆಯಿಂದ ಮಡಿಕೆ ಪರ್ವತಗಳಾಗಿದೆ, ಫೋಲ್ಡ್ ಮೌಂಟನ್ಸ್ ಆಗಿದೆ. ಆಯ್ತಾ? ಸೊ ನಾವು ಕಟ್ಕೊಳ್ಳಿ, ಇದನ್ನೇ ನಾವು ಕಾರ್ಡಿಲೆರಾ ಅಂದ್ರೇನು? ಬೆನ್ನೆಲುಬು. ನಾವು ಕಟ್ಕೊಳ್ಳಿ ಈ ರೀತಿ ಆಗಿದೆ. ಅದು ಮುಳುಗಡೆ ಆದಾಗ ಏನಾಗುತ್ತೆ ನೋಡಿ, ಯಾವಾಗ ಇದು ಮುಳುಗಡೆ ಆಗುತ್ತೆ, ಕೆಳಗಡೆ ಹೋಗ್ತಾ 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 ಏನಾಗುತ್ತೆ? ಶಾಖಕ್ಕೆ ಎಲ್ಲ ಕರಗೋಗುತ್ತೆ ನೋಡಿ, ಎಲ್ಲ ಕರಗಿ ಮ್ಯಾಗ್ಮಾ ಆಗ್ತದೆ ನೋಡಿ. ಆ ಹೊಸದಾಗಿ ನಿರ್ಮಾಣಗೊಂಡಂಥ ಮ್ಯಾಗ್ಮಾಗೆ ನಾವು ಪ್ಲೂಟಾನ್ ಅಂತ ಕರಿತೀವಿ. ಪ್ಲೂಟಾನ್ ಅಂದಾಗ ಪ್ಲೂಟೋ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಲ್ಲರೂ, ಅದೇ ಬೇರೆ ಇದೇ ಬೇರೆ. ಪ್ಲೂಟಾನ್ ಅನ್ನೋದು ಮ್ಯಾಗ್ಮಾದ ಇನ್ನೊಂದು ಹೆಸರು, ಶಿಲಾಪಾಕದ ಇನ್ನೊಂದು ಹೆಸರು ಮ್ಯಾಗ್ಮಾ, ಪ್ಲೂಟಾನ್ ಅಂತ ಕರಿತೀವಿ. ಅದು ಮೇಲ್ಗಡೆ ಬಂದ್ಬಿಡುತ್ತೆ ಸ್ನೇಹಿತ. ಸಾಂದ್ರತೆ ಕಡಿಮೆ ಇರೋದ್ರಿಂದ ಏನಾಗುತ್ತೆ? ಶಿಲಾಪಾಕ ಅಲ್ವಾ, ಪಾಕ ಎಲ್ಲ ನೋಡಿ ಈ ಥರ ಬಂದು ಜ್ವಾಲಾಮುಖಿ ಆಗುತ್ತೆ, ಜ್ವಾಲಾಮುಖಿ ಸಂಭವಿಸುತ್ತೆ. ಈ ರೀತಿ ದಕ್ಷಿಣ ಅಮೆರಿಕದಲ್ಲಿ ಆಂಡೀಸ್ ಪರ್ವತಗಳಲ್ಲಿ ಜ್ವಾಲಾಮುಖಿಗಳು ತುಂಬ, ನಾವು ಕಟ್ಕೊಳ್ಳಿ, ದಕ್ಷಿಣ ಅಮೆರಿಕದಲ್ಲಿ ಆಂಡೀಸ್ ಪರ್ವತಗಳಲ್ಲಿ ತುಂಬ ಜ್ವಾಲಾಮುಖಿಗಳಾಗ್ತವೆ. ಅದನ್ನು ನೀವು ಇಲ್ಲಿ ಗಮನಿಸಬೇಕು. ಗೊತ್ತಲ್ಲ ಆಂಡೀಸ್ ಪರ್ವತ ಎಲ್ಲಿ ಬರುತ್ತೆ ನೋಡೋಣ. ಈಗ ಇಲ್ಲಿ ನೋಡಿ, ಈಗ ಇದನ್ನು ಗಮನಿಸಿ. ಆಂಡೀಸ್ ಪರ್ವತಗಳು ಇದು ಇಲ್ಲಿಂದ ಶುರುವಾಗುತ್ತೆ. ಆಂಡೀಸ್ ಪರ್ವತ, ಈ ಬೆಟ್ಟಗುಡ್ಡ ಪ್ರದೇಶಗಳು ಈ ರೀತಿ ಆಂಡೀಸ್ ಇಲ್ಲಿಂದ ಶುರುವಾಗುತ್ತೆ. ಆಂಡೀಸ್ ಜ್ವಾಲಾಮುಖಿಯ ಪರ್ವತ ಶಿಖರಗಳು ಎಲ್ಲ ಇಲ್ಲಿ ಇರೋದೆಲ್ಲ ಜ್ವಾಲಾಮುಖಿಗಳು ಸ್ನೇಹಿತರೆ. ಇದು ನೋಡಿ ಬೆನ್ನೆಲುಬಿನ ಆಕಾರದಲ್ಲಿ ಬರ್ತಾ ಇದೆ ನೋಡಿ. ಆಂಡೀಸ್ ಜಗತ್ತಿನ ಅತಿ ಉದ್ದ ಇರುವಂತಹ ಪರ್ವತ ಶ್ರೇಣಿಗಳಲ್ಲಿ ಇದು ಕೂಡ. ಇಲ್ಲಿ ಉತ್ತರ ವೆನೆಜುವೆಲಾದಿಂದ ಶುರುವಾಗಿ, ವೆನೆಜುವೆಲಾ ನೋಡಿ, ಕೊಲಂಬಿಯಾ, ಈಕ್ವೆಡೋರ್, ಪೆರು, ಬೊಲಿವಿಯಾ, ಚಿಲೆ, ಅರ್ಜೆಂಟೀನಾ, ಈ ಥರ ಹಲವಾರು ದೇಶಗಳಲ್ಲಿ ಬರುತ್ತೆ ಸ್ನೇಹಿತರೆ. ಬೆನ್ನೆಲುಬಿನ ರೀತಿ ಕಾಣುತ್ತೆ ಈ ಶಿಖರಗಳು. ವೆನೆಜುವೆಲಾ, ಕೊಲಂಬಿಯಾ ಗಮನಿಸಿ, ಈಕ್ವೆಡೋರ್, ಪೆರು, ಬೊಲಿವಿಯಾ, ಚಿಲೆ ಮತ್ತು ಅರ್ಜೆಂಟೀನಾ ದೇಶಗಳ ಮುಖಾಂತರ ಬರುತ್ತೆ. ತಾವು ಇಲ್ಲಿ ಗಮನಿಸಿ, ಇಲ್ಲಿ ಉತ್ತರದಲ್ಲಿ ಶುರು ಮಾಡಬೇಕಾದ್ರೆ ಲೇಕ್ ಮ್ಯಾರಕೆಬೋ ಅಂತ ಇದೆ, ಅಲ್ಲಿಂದ ಶುರು ಮಾಡೋಣ. ಲೇಕ್ ಮ್ಯಾರಕೆಬೋ ವೆನೆಜುವೆಲಾ ಇಂದ ಶುರು ಮಾಡಿ, ಹಂಗೆ ಇಲ್ಲಿ ದಕ್ಷಿಣಕ್ಕೆ ಬನ್ನಿ, ಹಂಗೆ ಹೋಗ್ತಾ 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 ಕೆಳಗಡೆ ಬರ್ತಿದ್ದಂಗೆ ಇಲ್ಲಿ ನಮಗೆ ಮುಖ್ಯವಾಗಿ ಕಾರ್ಡಿಲೆರಾ ಆಫ್ ದಿ ಆಂಡೀಸ್, ಅತಿ ಉದ್ದ ಇರುವಂಥ ಮಡಿಕೆ ಪರ್ವತಗಳು ಇಲ್ಲಿ ಸಿಗುತ್ತೆ. ಆಯ್ತಾ? ಅದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ನಮ್ಮ ಅತ್ಯಂತ ಎತ್ತರದ ಶಿಖರಗಳು. ಅಕಾನ್ಕಗುವಾ ನೋಡಿ, ಇದು ಟಿಕ್ ಮಾರ್ಕ್ ಮಾಡ್ತಾ ಇದ್ದೀನಿ. ಅಕಾನ್ಕಗುವಾ ಇಲ್ಲಿ ಎಲ್ಲ ಮಾಹಿತಿನೂ ಇದೆ ನೋಡಿ ಸ್ನೇಹಿತರೆ. ಸ್ವಲ್ಪ ನೀವು ಸಮಾಧಾನದಿಂದ ನೋಡಬೇಕಾಗುತ್ತೆ ಇದನ್ನ. ಅಟ್ಲಸ್ ಅಲ್ಲಿ ಅಕಾನ್ಕಗುವಾ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ತಾಳ್ಮೆ ಇಲ್ಲ, ಅವರು ಏನಾಗುತ್ತೆ ಇದೇನು ಇಷ್ಟೊಂದಿದೆ ಮಾಹಿತಿ ಅಂತೇಳಿ ಎದುರ್ಕೋಬಾರ್ದು. ಅಟ್ಲಸ್ ಅಲ್ಲಿ ಸಮಾಧಾನವಾಗಿ ನೋಡಿ, ನಾನು ಹೇಳಿದ್ದನ್ನು ಮಾತ್ರ. ಅಕಾನ್ಕಗುವಾ, ಇಲ್ಲಿ ಪರ್ವತ ಹುಡುಕಿ ಫಸ್ಟು, ಬಾಕಿ ಏನು ನೋಡಬೇಡಿ. ಈ ಪರ್ವತ ಹುಡುಕಿ, ಆ ಪರ್ವತದಲ್ಲಿ ಇದನ್ನು ಹುಡುಕಿ, ಅಕಾನ್ಕಗುವಾ ಹುಡುಕಿ ತೋರಿಸ್ತೀನಿ ನಾನು. ಆಯ್ತಾ? 6960 ಮೀಟರ್ಸ್ ಅರ್ಜೆಂಟೀನಾದಲ್ಲಿ ಬರುತ್ತೆ, ಗಡಿ ಭಾಗದಲ್ಲಿ. ಸಿಗ್ತಾ? ಆಯ್ತು, ಇದೊಂದಾಯ್ತು. ಈ ಬೆಟ್ಟಗಳ ಪಕ್ಕದಲ್ಲಿ ಏನಿರುತ್ತೆ ಅಂತ ಹೇಳಿದೆ ನಾನು? ತಗ್ಗು ಪ್ರದೇಶ ಇರುತ್ತೆ, ಅದು ಹುಡುಕಿ. ಚಿಲೆ ಟ್ರೆಂಚ್, ಇಲ್ಲಿ ಈ ಭಾಗದಲ್ಲಿ ಚಿಲೆ ಟ್ರೆಂಚ್. ಪೆರು ಟ್ರೆಂಚ್ ಹುಡುಕಿ. ಪೆರು ಟ್ರೆಂಚ್, ಸಮುದ್ರದಲ್ಲಿ ಟ್ರೆಂಚ್ ಇರುತ್ತೆ ಅಂತ ಹೇಳಿದೆ ತಾನೆ? ಅದು ಹುಡುಕಿ. ಟ್ರೆಂಚ್, ಪೆರು ಟ್ರೆಂಚ್, ಚಿಲೆ ಟ್ರೆಂಚ್, ಎರಡಾಯ್ತು ನೋಡಿ. ಒಂದೊಂದಾಗಿ ಕವರ್ ಮಾಡ್ತಾ ಇದೀವಿ ನಾವು. ತಾವು ತಾಳ್ಮೆಯಿಂದ ಇದನ್ನು ನೋಡಬೇಕಾಗುತ್ತೆ. ಚಿಲೆ ಟ್ರೆಂಚ್ ಆಯಿತು, ಓಕೆ, ಇದೊಂದಾಯಿತು. ಪೆರು ಟ್ರೆಂಚ್ ಆಯಿತು. ಇಲ್ಲಿ ನೋಡಿ ಲೇಕ್ ಟಿಟಿಕಾಕ ನೋಡಿ, ಗಮನಿಸಿ ಎಲ್ಲರೂ. ಲೇಕ್ ಟಿಟಿಕಾಕ, ಅದನ್ನು ಲೇಸರ್ ಪಾಯಿಂಟರಲ್ಲಿ ತೋರಿಸ್ತಾ ಇದ್ದೀನಿ. ತಾವು ಅಟ್ಲಸ್ ಇಟ್ಕೊಂಡು ನೋಡಬೇಕು, ಪಾಸ್ ಮಾಡಿ ನಿಧಾನಕ್ಕೆ ನೋಡಿ. ಲೇಕ್ ಟಿಟಿಕಾಕ ಇದು ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಸರೋವರ. ಲೇಕ್ ಟಿಟಿಕಾಕ ಪೆರು ಮತ್ತು ಬೊಲಿವಿಯಾ ಮಧ್ಯೆ ಇದೆ. ಯಾವುದು? ಲೇಕ್ ಟಿಟಿಕಾಕ. ತುಂಬ ಸರಿ ಎಲ್ಲ ಎಕ್ಸಾಮ್ಸಲ್ಲೂ ಕೇಳಿದ್ದಾರೆ. IAS ಎಕ್ಸಾಮ್, IB ಎಕ್ಸಾಮ್, PSI ಎಕ್ಸಾಮ್, FDA ಎಕ್ಸಾಮ್ ಎಲ್ಲದರಲ್ಲೂ ಈ ಲೇಕ್ ಟಿಟಿಕಾಕ ಬಂದಿದೆ. ಓಕೆ, ಇಲ್ಲಿದೆ ದಕ್ಷಿಣ ಅಮೆರಿಕ. ಲೇಕ್ ಟಿಟಿಕಾಕ ಅತಿ ದೊಡ್ಡ ಸರೋವರ. ಪೆರು ಮತ್ತು ಬೊಲಿವಿಯಾ ದೇಶಗಳ ಮಧ್ಯ. ಆಯ್ತಾ? ಇದೊಂದಾಯ್ತು ನೋಡಿ. ನೆಕ್ಸ್ಟ್ ಅಟಕಾಮ ಮರುಭೂಮಿ. ಅಟಕಾಮ ಅತಿ ಒಣ ಮರುಭೂಮಿ. ಇದು ಡ್ರೈಯೆಸ್ಟ್, ಎಷ್ಟೋ ವರ್ಷಗಳಿಂದ ಮಳೆನೇ ಆಗಿಲ್ಲ. ಅಂದರೆ ಹೆಂಗಿರಬೇಕು? ಕಳೆದ 300-400 ವರ್ಷಗಳಿಂದ ಮಳೆ ಆಗದಿರೋ ಮರುಭೂಮಿ ಯಾವುದು ಅಂದರೆ ಇದು ಅಟಕಾಮ ಮರುಭೂಮಿ. ಆಯ್ತಾ? ಏನಕ್ಕೆ ಮಳೆ ಆಗಿಲ್ಲ ಹೇಳ್ತೀನಿ ನಾನು, ತಾಳ್ಮೆ ಇರಲಿ ಎಲ್ಲರಿಗೂ, ನಾವು ಕಟ್ಕೊಳ್ಳಿ ನೋಡಿ. ಇದಾಯಿತು, ಇದೊಂದು ಪಾಯಿಂಟ್ ಆಯಿತು. ಹಂಗೆ ಇಲ್ಲಿ ಬೊಲಿವಿಯನ್ ಹೈಲ್ಯಾಂಡ್ ಅಂತ ತಿಳ್ಕೊಂಡು, ಬೊಲಿವಿಯನ್ ಪ್ಲಾಟ್ಯೂ, ಬೊಲಿವಿಯನ್ ಪ್ರಸ್ಥಭೂಮಿ, ಬೆಟ್ಟಗಳ ಮಧ್ಯೆ ಇರುವಂಥ ಪ್ರಸ್ಥಭೂಮಿ ಸ್ನೇಹಿತರೆ, ಬೊಲಿವಿಯನ್ ಪ್ರಸ್ಥಭೂಮಿ ಗಮನಿಸಿ.
ಬೊಲಿವಿಯನ್ ಪ್ರಸ್ಥಭೂಮಿ. ನೋಡಿ ಎಷ್ಟೊಂದು ಆಯ್ತು ನೋಡಿ, ಈಗ ಒಂದೊಂದಾಗಿ ನೋಡ್ತಾ ಬಂದಿದ್ದೀವಿ ಆಯ್ತಲ್ವಾ. ಹಂಗೆ ಬನ್ನಿ ಕೆಳಗಡೆ ಮೆಗಲನ್ ಜಲಸಂಧಿ, ಆಗಲೇ ನೋಡಿದ್ವಿ ನಾವು ಮೆಗಲನ್ ಜಲಸಂಧಿ. ಆಯ್ತು. ಈ ದ್ವೀಪಕ್ಕೆ ಹೆಸರೇನು? ನಾನು ಆಗಲೇ ಹೇಳಿದೆ, ಟಿಯರಾ ಡೆಲ್ ಫಿಗೋ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ದ್ವೀಪ ಟಿಯರಾ ಡೆಲ್ ಫಿಗೋ. ನೋಡಿ ಕೆಲವೇ ನಿಮಿಷಗಳಲ್ಲಿ ಇದಾಗೋಗುತ್ತೆ. ಒಂದೇ ಒಂದು ಗಂಟೆಯಲ್ಲಿ ನಮಗೆ ಎಷ್ಟು ಜಾಗ ತಿಳಿತೀವಿ. ಅದು ನಮ್ಮ ಕ್ಲಾಸ್ನಲ್ಲಿ 1 ಗಂಟೆಯಲ್ಲಿ ನೀವು ಕಳೆದ್ರೆ ಎಷ್ಟೋ ಮಾಹಿತಿ ಎಲ್ಲ ಪರೀಕ್ಷೆಗಳಿಗೂ ಸಿಗುತ್ತೆ. ಈ ಭಾಗ ಏನಿದೆಯಲ್ಲ, ಕೇಪ್ ಹಾರ್ನ್. ಕೇಪ್ ಅದೇನು? ಭೂಶಿರ, ಅಂದರೆ ಭೂಮಿಯ ತುದಿ ಭಾಗ, ಅದನ್ನು ನಾವು ಭೂಶಿರ ಅಂತ ಕರಿತೀವಿ. ಕೇಪ್ ಹಾರ್ನ್. ಹಾರ್ನ್ ಅದೇನು? ಕೊಂಬಿನ ಆಕಾರದಲ್ಲಿ ಇದೆ ಇದು, ಅದಕ್ಕೆ ಕೇಪ್ ಹಾರ್ನ್. ಅದಾದ್ಮೇಲೆ ಆಗಲೇ ನಾನು ಹೇಳಿದ್ದೀನಿ ಫಾಕ್ಲೆಂಡ್ ದ್ವೀಪಗಳು. ನಾನು ಹೇಳಿದಲ್ಲ, ಫಾಕ್ಲೆಂಡ್ ದ್ವೀಪ ವಿವಾದಕ್ಕೊಳಗಾಗಿರೋ ದ್ವೀಪ. ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಈ ಥರ ವಿವಾದಕ್ಕೊಳಗಾಗಿರೋದು, ಯುದ್ಧಗಳಾಗ್ತಾ ಇರೋ ಜಾಗಗಳನ್ನ ಕೇಳ್ತಾರೆ. ಫಾಕ್ಲೆಂಡ್ ದ್ವೀಪ ಯಾರ ವಿವಾದ? UK ಮತ್ತು ಅರ್ಜೆಂಟೀನಾ. ಆಯ್ತಾ. ನೆಕ್ಸ್ಟ್ ಇಲ್ಲಿ ಒಂದು ಪಂಟನಲ್ ಅಂತೇಳಿ ಡೆಸರ್ಟ್ ಇದೆ ನೋಡಿ, ಪಟಗೋನಿಯಾ ಅಂತೇಳಿ ಒಂದು ಶೀತ ಮರುಭೂಮಿ ಇದೆ, ಕೋಲ್ಡ್ ಡೆಸರ್ಟ್. ಅದನ್ನು ನೋಡಿ, ಪಟಗೋನಿಯಾ. ಇದೆಲ್ಲ ಚಳಿ ಸ್ನೇಹಿತರೆ. ಇಲ್ಲೆಲ್ಲ ದಕ್ಷಿಣ ಅಮೆರಿಕಾದಲ್ಲಿ ದಕ್ಷಿಣ ಭಾಗದಲ್ಲಿ ತುಂಬ ಚಳಿ ಇರುತ್ತೆ. ಇಲ್ಲೆಲ್ಲ ನಮಗೆ ಶೀತ ಮರುಭೂಮಿ ಅಂತ ಕರಿತೀವಿ ನಾವು, ಕೋಲ್ಡ್ ಡೆಸರ್ಟ್, ಪಟಗೋನಿಯಾ. ಅದ್ರ ಮೇಲೆ ಹೋದ್ರೇ ನಿಮಗೆ ಒಂದು ಗ್ರಾಸ್ಲ್ಯಾಂಡ್ ಸಿಗುತ್ತೆ, ಪಾಂಪಾಸ್ ಅಂತೇಳಿ. ಅರ್ಜೆಂಟೀನಾದಲ್ಲಿ ಪಂಟನಲ್ ಮರುಭೂಮಿಯಿಂದ ಸ್ವಲ್ಪ ಮೇಲೆ ಹೋದ್ರೆ ನಮಗೆ ಒಂದು ಹುಲ್ಲುಗಾವಲು ಹೆಸರೇನು? ಪಾಂಪಾಸ್. ಟೆಂಪರೇಟ್, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಟೆಂಪರೇಟ್ ಗ್ರಾಸ್ಲ್ಯಾಂಡ್, ಪಂಪಾಸ್ ಕೇಳ್ತಾರೆ ಎಲ್ಲರೂ. ಅರ್ಜೆಂಟೀನಾ ದೇಶ ದಕ್ಷಿಣ ಅಮೆರಿಕದಲ್ಲಿದೆ. ಉತ್ತರ ಅಮೆರಿಕದಲ್ಲಿ ನಾವು ಇದರದೇ ತರ ಏನು ನೋಡಿದ್ವಿ ಹೇಳಿ? ಪ್ರೇರೀಸ್ ಉತ್ತರ ಅಮೆರಿಕ ಆದರೆ, ದಕ್ಷಿಣ ಅಮೆರಿಕದಲ್ಲಿ ಪಂಪಾಸ್. ನೆನಪಿಟ್ಕೊಳ್ಳಿ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳಲ್ಲಿ ಜಾಸ್ತಿ ಜಾನುವಾರುಗಳ ಪೋಷಣೆ, ಲೈಫ್ ಸ್ಟಾಕ್ ರ್ಯಾಂಚಿಂಗ್ ನಡೆಯುತ್ತೆ, ಎಷ್ಟೋ ಡೈರಿ ಫಾರ್ಮಿಂಗ್ ನಡೆಯುತ್ತೆ. ಸಾವಿರಾರು ಲಕ್ಷಾಂತರ ಗಟ್ಟಲೆ ಹಸುಗಳು ಕುರಿಗಳನ್ನ ಸಾಕ್ತಾರೆ. ಇದರಿಂದ ಅಲ್ಲಿ ಮಿಲ್ಕ್ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಮೀಟ್ ಆಗಿರ್ಬೋದು ಎಲ್ಲ ಸಿಗುತ್ತೆ. ಲೆದರ್, ಈ ಇಂಡಸ್ಟ್ರೀಸ್ಗೆಲ್ಲ ಈ ಗ್ರಾಸ್ಲ್ಯಾಂಡ್ಗಳಲ್ಲಿ ತುಂಬ ಹೆಚ್ಚು ಬೇಡಿಕೆ ಇರುತ್ತೆ. ಹಾಗೆ ಇದು ಗೋಧಿ, ಓಟ್ಸ್, ಬಾರ್ಲೆ, ಮುಸ್ಕಿನ ಜೋಳ ಬೆಳೆಯೋದಕ್ಕೆ ಸೂಕ್ತವಾದ ಜಾಗ. ವೀಟ್, ಮೇಸ್, ಕಾರ್ನ್, ಕರೆಕ್ಟ್. ಆಮೇಲೆ ಓಟ್ಸ್ ಆ್ಯಂಡ್ ಬಾರ್ಲೆ ಇದನ್ನು ಬೆಳೀತಾರೆ. ಇದಲ್ಲದೆ ವ್ಯಾಲ್ಡೀಸ್ ಪೆನಿನ್ಸುಲಾ ಏನಿದೆ ಅತಿ ಕೆಳಮಟ್ಟದ ಪ್ರದೇಶ. ದಕ್ಷಿಣ ಅಮೆರಿಕದ ಅತಿ ಕೆಳಮಟ್ಟದ ಪ್ರದೇಶ ಅಂದರೆ -40 ಮೀಟರ್ ಇದೆ ಆಳ. ಇದು ವ್ಯಾಲ್ಡೀಸ್ ಪೆನಿನ್ಸುಲಾ. ಎಲ್ಲದರದ್ದು ಚಿತ್ರ ತೋರಿಸ್ತೀನಿ ನಾನು ನಿಮ್ಗೆ. ಈಗ ಒಂದದಾಗಿ ಎಲ್ಲದರದ್ದು ಚಿತ್ರ ಬರುತ್ತೆ, ತಾಳ್ಮೆ ಇರಲಿ. ಹಂಗೆ ನೆಕ್ಸ್ಟ್ ನೋಡಿ, ರಿಯೋ ಡಿ ಲಾ ಪ್ಲಾಟಾ, ಅತಿ ದೊಡ್ಡ ಅಳಿವೆ, ಜಗತ್ತಿನ ಅತಿ ದೊಡ್ಡ ಅಳಿವೆ ಅಂತ ಕರಿತೀವಿ. ದಕ್ಷಿಣ ಅಮೆರಿಕದಲ್ಲಿ ಹಲವಾರು ನದಿಗಳನ್ನ ತಾವು ಇಲ್ಲಿ ಗಮನಿಸಬೇಕು. ಪರಾನಾ ನದಿ ಕೂಡ ಬರುತ್ತಿಲ್ಲ, ತಾವು ಗಮನಿಸಿ ಸ್ನೇಹಿತರೆ. ಪರಾನಾ ನದಿ ಅಂತ ಒಂದು ಮುಖ್ಯ ನದಿ ಇದೆ, ಅದು ಕೂಡ ದಕ್ಷಿಣ ಅಮೆರಿಕದಲ್ಲಿ ಈ ಭಾಗದಿಂದ ಬಂದು ಬ್ರೆಜಿಲಿಂದ ಬಂದು ಇಲ್ಲೇ ಸೇರುತ್ತೆ ಸಮುದ್ರಕ್ಕೆ. ಪರಾನಾ ನದಿ, ಹಲವಾರು ಜಲಪಾತಗಳು, ಅಣೆಕಟ್ಟುಗಳೆಲ್ಲ ಇದೆ ಇದ್ರ ಮೇಲೆ. ಅದು ಬಂದು ಅಳಿವೆ ಸೇರುತ್ತೆ. ದಕ್ಷಿಣ ಅಮೆರಿಕದ ದೊಡ್ಡ ಅಳಿವೆ, ಜಗತ್ತಿನ ದೊಡ್ಡ ಅಳಿವೆ ರಿಯೋ ಡಿ ಲಾ ಪ್ಲಾಟಾ. ಇದನ್ನು ಹುಡುಕಿ ನೋಡಿ, ಇದೊಂದಾಯ್ತು. ನೆಕ್ಸ್ಟ್ ಅಲ್ಲೇ ಒಂದು ದೊಡ್ಡ ಜಲಪಾತ ಕೂಡ ಇದೆ, ಇದನ್ನು ಸಹ ನಾನು ಚಿತ್ರದಲ್ಲಿ ತೋರಿಸ್ತೀನಿ. ಇಗಾಜು ಜಲಪಾತ. ಇದು 3 ದೇಶಗಳ ಮಧ್ಯೆ ಬರ್ತದೆ ಸ್ನೇಹಿತರೆ. ಇದು ನದಿ ಬ್ರೆಜಿಲ್, ಪರಾಗ್ವೆ ಮತ್ತು ಅರ್ಜೆಂಟೀನಾ, ಈ 3 ದೇಶಗಳ ಮಧ್ಯೆ ಹರಿಯುತ್ತೆ. ಬ್ರೆಜಿಲ್, ಪರಾಗ್ವೆ, ಅರ್ಜೆಂಟೀನಾ 3 ದೇಶಗಳ ಮಧ್ಯೆ ಗಡಿ ಇರುವ ನದಿ ಅದು ಪರಾನಾ ನದಿ. 3 ದೇಶಗಳ ಮಧ್ಯೆ ಗಡಿಯಾಗುತ್ತೆ. ಬ್ರೆಜಿಲ್, ಪರಾಗ್ವೆ, ಅರ್ಜೆಂಟೀನಾ, ತಾವು ಗಮನಿಸಬೇಕು. ಇದ್ರ ಮೇಲೆ ಒಂದು ಜಲಪಾತ ಇದೆ, ಇಗಾಜು ಜಲಪಾತ, ಗುವೆರಾ ಜಲಪಾತ ಅಂತ ಕರಿತೀವಿ. ಇಗಾಜು ಜಲಪಾತ, ಅಲ್ಲಿ ಸುತ್ತಮುತ್ತ ಇರೋಂಥ ಜನಗಳು ಸ್ನೇಹಿತರೆ, ಇವರಲ್ಲ ಆದಿವಾಸಿ ಜನಗಳು, ಅವ್ರ ಹೆಸರನ್ನು ಕೊಟ್ಟಿದ್ದೀವಿ, ಇಗಾಜು ಜಲಪಾತ. ಆಯ್ತಾ. ಇದನ್ನ ನೋಡಿ, ಪ್ರತಿಯೊಂದರದ್ದು ಚಿತ್ರ ತೋರಿಸ್ತೀನಿ ನಾನು. ನೋಡಿ, ಒಂದೊಂದಾಗಿ ನಾವು ಪಟ್ಟಿ ಕವರ್ ಮಾಡ್ತಾ ಬಂದಿದ್ದೀವಿ. ಈಗ ಇಗಾಜು ಜಲಪಾತ ಇಲ್ಲಿದೆ. ನೀವೇನಾದ್ರು ಅಟ್ಲಸ್ ಇಟ್ಕೊಂಡ್ರು ನನ್ನ ಈ ತರಗತಿ ನೋಡಿದ್ರೆ ನಿಮಗೆಲ್ಲ ಸುಲಭ ಆಗುತ್ತೆ. ನೀವು ಅಟ್ಲಸ್ ಇಲ್ಲದೆ ನೋಡಿದ್ರೆ ಅದು ಸ್ವಲ್ಪ ಕಷ್ಟ. ಸೊ ಸಾಧ್ಯ ಆದಷ್ಟು ಅಟ್ಲಸ್ ಇಟ್ಕೊಳ್ಳಿ ಸ್ನೇಹಿತರೆ. ಆಯ್ತಾ. ನೆಕ್ಸ್ಟ್ ಬಂದರೆ ಬ್ರೆಜಿಲಿಯನ್ ಐಲ್ಯಾಂಡ್ಸ್. ಇದು ತುಂಬ ಪುರಾತನ ಪರ್ವತಗಳು ಸ್ನೇಹಿತರೆ. ಇದು ಬ್ರೆಜಿಲಿಯನ್ ಐಲ್ಯಾಂಡ್ಸ್. ನಮ್ಮ ಅಲ್ಲಿ ಭಾರತದಲ್ಲಿ ಹೆಂಗೆ ಅರಾವಲಿಸ್ ಇದೆಯಲ್ಲ ಆ ಥರ ತುಂಬ ಹಳೆಯ ಪರ್ವತಗಳು ಬ್ರೆಜಿಲಿಯನ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ತುಂಬ ಖನಿಜಗಳಿರುವಂಥ ಪ್ರದೇಶ ಇದು. ಆಯ್ತಾ, ನೆನಪಿಟ್ಕೊಳ್ಳಿ. ಈ ತುದಿನ ನಾವು ಕೇಪ್ ಸೊರಾಕ್ ಅಂತ ಕರಿತೀವಿ. ಕೇಪ್ ಸೊರಾಕ್ ಅಂದರೆ ಈ ಭಾಗ. ಕೇಪ್ ಅಂದರೆ ಭೂಸಿರ ಹೇಳಿದ್ದೀನಿ ನಾನು.
ಅಂದರೆ ಈ ಭಾಗದಲ್ಲಿ ಇನ್ನೊಂದು ನೆಕ್ಸ್ಟ್ ನೋಡಿ ಗ್ರಾಸ್ಲ್ಯಾಂಡ್ ಇದೆ ನೋಡಿ, ಕಾಂಪೋಸ್ ಗ್ರಾಸ್ಲ್ಯಾಂಡ್ ಸಿಗುತ್ತೆ ಇಲ್ಲಿ. ಕಾಂಪೋಸ್ ಬ್ರೆಜಿಲ್ನ ಹುಲ್ಲುಗಾವಲು, ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್, ಉಷ್ಣವಲಯದ ಹುಲ್ಲುಗಾವಲು ಸ್ನೇಹಿತರೆ ಕಾಂಪೋಸ್. ಇದನ್ನು ಕಾಂಪೋಸ್ ಕಟಿಂಗಾಸ್ ಅಂತ ಕರೀತಾರೆ. ಅಂದರೆ ಮುಳ್ಳಿನ ಗಿಡಗಳು, ಪೊದೆ ಆ ಥರ ಎಲ್ಲ ಇರುತ್ತೆ ಇಲ್ಲಿ, ಕಾಂಪೋಸ್ ಕಟಿಂಗಾಸ್. ನೆಕ್ಸ್ಟ್ ನೋಡಿ ಅಮೆಝಾನ್ ನದಿ, ಜಗತ್ತಿನ ಅತಿ ದೊಡ್ಡ ನದಿ ಅಮೆಝಾನ್ ನದಿ. ಅಂದರೆ ವಿಸ್ತಾರದಲ್ಲಿ, ಜಲನಯನ ಪ್ರದೇಶದಲ್ಲಿ, ಗಾತ್ರದಲ್ಲಿ, ನೀರು ಸಾಗಿಸೋದ್ರಲ್ಲಿ ಅತಿ ದೊಡ್ಡ ನದಿ ಅಮೆಝಾನ್. ಇದನ್ನ ಹಿಂದೆ ರಿಯೋ ಅಮೆಝೋನಿಯಾ ಅಂತ ಕರೀತಾರೆ. ರಿಯೋ ಅಮೆಝೋನಿಯಾ, ಇವಾಗ ನೋಡಿ ಅಮೆಝಾನ್ ರಿವರ್ ಅಂತಾಗಿದೆ. ಓಕೆ, ಉದ್ದದಲ್ಲಿ ಬಂದರೆ ನೈಲ್, ಅದಾದಮೇಲೆ ಅಮೆಝಾನ್. ಉದ್ದ ತಗೊಂಡ್ರೆ ನೈಲ್ ಬಂದು ಆಮೇಲೆ ಅಮೆಝಾನ್ ಬರುತ್ತೆ. ಆದರೆ ಗಾತ್ರದಲ್ಲಿ, ಅದರ ಜಲನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ನೀರಿರೋದ್ರಲ್ಲಿ ಅಮೆಝಾನ್ ನದಿನೇ ಅತಿ ದೊಡ್ಡದು. ಅಂದರೆ ಇಡೀ ದಕ್ಷಿಣ ಅಮೆರಿಕದ 40% ಅಷ್ಟು ಪ್ರದೇಶ ಇದೆ ಸ್ನೇಹಿತರೆ ಇದರ ಜಲನಯನ ಪ್ರದೇಶ. ಯೋಚನೆ ಮಾಡಿ, ಒಂದು ನದಿ ಅದರ ಜಲನಯನ ಪ್ರದೇಶ ಒಂದು ಖಂಡದ 40% ಇದೆ ಅಂದರೆ ಅಮೆಝಾನ್ ನದಿ. ಅದು ದಕ್ಷಿಣ ಅಮೆರಿಕದ 40% ಅಷ್ಟು ಜಲನಯನ ಪ್ರದೇಶ ಹೊಂದಿರುವಂಥ ನದಿ ಅಮೆಝಾನ್ ನದಿ. ಈ ಭಾಗದಲ್ಲಿ ಏನಕ್ಕಿಷ್ಟು ನೀರು ಅಂದರೆ ಇಲ್ಲಿ ಬಿಸಿಲು ಜಾಸ್ತಿ, ಈಕ್ವೇಟರ್ ಅಲ್ವಾ, ಸಮಭಾಜಕ ವೃತ್ತ ಇಲ್ಲಿ ಬರುತ್ತೆ ನೋಡಿ. ಸಮಭಾಜಕ ವೃತ್ತ ಇಲ್ಲಿ ಬರೋದ್ರಿಂದ ಏನಾಗುತ್ತೆ ಹೇಳಿ, ಬಿಸಿಲು ಜಾಸ್ತಿ ಆದಾಗ ಬಾಷ್ಪೀಕರಣ, ಎವಾಪರೇಷನ್ ಆಗುತ್ತೆ. ಆ ಎವಾಪರೇಷನ್ ಆಗಿ ಅಲ್ಲೇ ಹೋಗಿ ಮೋಡಗಳಾಗಿ ಮಳೆ ಬರುತ್ತೆ. ಪ್ರತಿದಿನ ಮಳೆ, ಗೊತ್ತಾಯ್ತಲ್ಲ. ಬಿಸಿಲು ಜಾಸ್ತಿ ಇದೆ, ಸಮಭಾಜಕ ವೃತ್ತದಲ್ಲಿರೋದ್ರಿಂದ ಎವಾಪರೇಷನ್, ಕ್ಲೌಡ್ ಫಾರ್ಮೇಷನ್ ಆ್ಯಂಡ್ ರೈನ್ಫಾಲ್. ಪ್ರತಿದಿನ ಸಂಜೆ ಮಳೆ, 4 ಗಂಟೆ 5 ಗಂಟೆಗೆ ಮಳೆ ಆಗೋಗುತ್ತೆ. ತುಂಬ ಧಾರಾಕಾರ ಮಳೆ ಆಗುತ್ತೆ, ದಿನಾಗಲೂ ಮಳೆ ಇರುತ್ತೆ. ಸೊ ಒಂಥರ ಸೆಕೆ ಇರುತ್ತೆ, ಒಂಥರ ಆರ್ದ್ರತೆ ಜಾಸ್ತಿ, ಹ್ಯೂಮಿಡಿಟಿ ಜಾಸ್ತಿ, ಹಾಟ್ ಮಾಯಿಸ್ಟ್ ಕ್ಲೈಮೇಟ್ ಇರುತ್ತೆ ಇಲ್ಲಿ, ಹಾಟ್ ವೆಟ್ ಕ್ಲೈಮೇಟ್ ಇರುತ್ತೆ. ಸೊ ಯಾವಾಗಲೂ ಬಿಸಿಲು, ಯಾವಾಗಲೂ ಮಳೆ, ದಿನಾಗಲೂ ಮಳೆ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಮಣ್ಣಿನ ತೇವಾಂಶ ಹೆಚ್ಚಿರುತ್ತೆ, ನೀರು ಜಾಸ್ತಿ ಇರುತ್ತೆ. ಈ ಪ್ರದೇಶದಲ್ಲಿ ಸ್ನೇಹಿತರೆ ತುಂಬ ಬಿಸಿಲು ಮತ್ತು ಮಳೆ ಎರಡೂ ಇರೋದ್ರಿಂದ, ತುಂಬ ತೇವಾಂಶ ಇರೋದ್ರಿಂದ ತುಂಬ ದಟ್ಟವಾದ ಗಿಡ ಮರಗಳು ಬೆಳೆಯುತ್ತೆ. ತುಂಬ ದಟ್ಟವಾಗಿ ಅಂದರೆ ಅತಿ ಹೆಚ್ಚು ಬಯೋಮಾಸ್, ಜೀವರಾಶಿ ಇರುವಂಥ ಕಾಡೇ ಇದು ಅಮೆಝಾನ್ ಕಾಡು. ಮಳೆ ಕಾಡು ಅಂತ ಕರಿತೀವಿ, ಅಮೆಝಾನ್ ಮಳೆ ಕಾಡು, ಅಮೆಝಾನ್ ರೈನ್ ಫಾರೆಸ್ಟ್ ಅಂತ ಕರಿತೀವಿ. ಅತಿ ಹೆಚ್ಚು ಕಾಡಿರೋದು ಇಲ್ಲೇ, ದಟ್ಟವಾದಂಥ ಕಾಡಿರೋದು ಇಲ್ಲೇ ಅಮೆಝಾನ್ ಕಾಡು. ಬ್ರೆಜಿಲ್ ಮತ್ತು ಹಲವಾರು ದೇಶಗಳು ಒಳಗೊಂಡಿರುವಂಥ ಕಾಡು ಸ್ನೇಹಿತರೆ ಇದು. ಅಂದರೆ ಮೇಲ್ಗಡೆಯಿಂದ ನೋಡಿದ್ರೆ ಈ ಕಡೆ ಸ್ವಲ್ಪ ಸುರಿನಾಮ್, ಗಯಾನಾ, ವೆನೆಜುವೆಲಾ, ಕೊಲಂಬಿಯಾ, ಈ ಕಡೆ ಈಕ್ವೆಡೋರ್, ಪೆರು, ಬ್ರೆಜಿಲ್, ಬೊಲಿವಿಯಾ, ಇಷ್ಟು ದೇಶಗಳಿಗೂ ಸೇರುತ್ತೆ. ಪೆರು, ಇಷ್ಟು ಕಡೆಗೂ ಸೇರುತ್ತೆ ಅಮೆಝಾನ್ ಕಾಡು. ಗೊತ್ತಾಯ್ತಲ್ಲ, ನಾನು ಹೇಳಿದ 40% ಅಷ್ಟು ಭಾಗ ದಕ್ಷಿಣ ಅಮೆರಿಕದಲ್ಲಿ ಅಮೆಝಾನ್ ಕಾಡೇ ಇದೆ. ಇದನ್ನೇ ಮಳೆ ಕಾಡು ಅಂತ ಕರೆಯೋದು, ರೈನ್ ಫಾರೆಸ್ಟ್. ನಾವು ಕಟ್ಕೊಳ್ಳಿ, ಈ ಕಾಡನ್ನೇ ನಾವು ರೈನ್ ಫಾರೆಸ್ಟ್ ಅಂತ ಕರೆಯೋದು. ಅತಿ ಹೆಚ್ಚು ಜೀವ ವೈವಿಧ್ಯತೆ ಇರುವಂಥ ಕಾಡು ಕೂಡ ಇದೆ ಅಮೆಝಾನ್ ಫಾರೆಸ್ಟ್. ಅದರದ್ದು ಚಿತ್ರ ತೋರಿಸ್ತೀನಿ ಸ್ನೇಹಿತರೆ. ಇದು ಅತಿ ದೊಡ್ಡ ದಟ್ಟವಾದ ಕಾಡಾದ್ರಿಂದ ಪ್ರತಿದಿನ ಏನಾಗುತ್ತೆ, ಬಿಸಿಲಿದೆ, ನಮಗೇನಾಗುತ್ತೆ, ದ್ವಿತೀಯ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್ ಆಗ್ತಾ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ಆಕ್ಸಿಜನ್ ರಿಲೀಸ್ ಆಗುತ್ತೆ. ಇದನ್ನು ನಾವು ಲಂಗ್ಸ್ ಆಫ್ ದಿ ಅರ್ತ್ ಅಂತ ಕರಿತೀವಿ ಸ್ನೇಹಿತರೆ. ನಮ್ಮ ಇಡೀ ಪೃಥ್ವಿಯ ಲಂಗ್ಸ್ ಆಫ್ ದಿ ಅರ್ತ್ ಅಂದರೆ ಇದೆ, ಆಯ್ತಾ. ನಾವು ಕಟ್ಕೊಳ್ಳಿ, ಲಂಗ್ಸ್ ಆಫ್ ದಿ ಅರ್ತ್ ಅದು ಅಮೆಝಾನ್ ಕಾಡು. ಇದನ್ನು ನಾವು ಕಟ್ಕೊಳ್ಬೇಕು ಎಲ್ಲರೂ, ಆಯ್ತಾ. ಹೇಳಿದ್ದೀನಿ, ಮಳೆ ಕಾಡು ಯಾವುದು ಇದೆ, ಅಮೆಝಾನ್ ಮಳೆ ಕಾಡು. ಹಂಗೆ ಮೇಲೆ ಹೋಗ್ತಾ ಹೋದಂಗೆ ನಮಗೆ ವೆನೆಜುವೆಲಾದಲ್ಲಿ ಒಂದು ನದಿ ಬರುತ್ತೆ, ಒರಿನೋಕೋ ಅಂತ, ಅದರ ಉಪನದಿ ಇದೆ. ಅದ್ರ ಮೇಲೆ ಏಂಜಲ್ ಜಲಪಾತ ಚುರನ್ ನದಿ ಮೇಲಿದೆ. ಚುರನ್ ಎಂಬ ನದಿ ಮೇಲೆ ಏಂಜಲ್ ಜಲಪಾತ ಹತ್ತತ್ರ 979 ಮೀಟರ್ಸ್, ಅಂದರೆ ಹತ್ತತ್ರ ನೋಡಿ 1000 ಮೀಟರಿಂದ ಬೀಳುತ್ತೆ. ಚುರಾನ್ ನದಿ ಮೇಲಿರುವಂಥ ಏಂಜಲ್ ಜಲಪಾತ, ಆಯ್ತಾ, ಅದನ್ನು ಕೇಳ್ತಾರೆ. ಏಂಜಲ್ ಜಲಪಾತ ಎಲ್ಲಿದೆ ಅದನ್ನು ನೋಡೋಣ, ಅದು ಚಿತ್ರ ತೋರಿಸ್ತೀನಿ. ಹಂಗೆ ಇನ್ನು ಮೇಲೆ ಹೋದರೆ ಒಂದು ಗ್ರಾಸ್ಲ್ಯಾಂಡ್ ಇದೆ ಸ್ನೇಹಿತರೆ, ವೆನೆಜುವೆಲಾದಲ್ಲಿ ಬರುತ್ತದು, ಯಾನೋಸ್ ಅಂತೇಳಿ. ಸ್ಪೆಲ್ಲಿಂಗ್ L ಬರುತ್ತೆ, ಆದರೆ ಸ್ಪ್ಯಾನಿಷ್ನಲ್ಲಿ ಉಚ್ಚಾರಣೆ ಮಾಡಬೇಕಾದ್ರೆ ಯಾನೋಸ್ ಅಂತೇಳಿ ಕರಿಬೇಕು. L ಬಂದರೆ ಯಾನೋಸ್, ಆಯಿತಾ. ಹಂಗೆ ಸ್ಪ್ಯಾನಿಷ್ ಪದಗಳಿದೆ ಸ್ನೇಹಿತರೆ, ಎಲ್ ನೀನ್ಯೋ, ಲಾ ನಿನ್ಯಾ, ಎಲ್ ನೀನ್ಯೋ, ಅದನ್ನು ಹೇಳ್ತೀನಿ ನಾನು ನಿಮಗೆ. ಎಲ್ ನೀನ್ಯೋ ನೋಡಿ, ಆ ಪದಗಳ ಉಚ್ಚಾರಣೆಯೇ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ, ಎಲ್ಲ ಎಲ್ಲಿನೋ ಅಂತಾರೆ. ಎಲ್ ನೀನ್ಯೋ ಯಾವತ್ತು ಕೊಡಬೇಕದು, ಇಲ್ಲಿ ಟಿಲ್ಡೆ ಬರ್ತಾ ಇದೆ ಮೇಲೆ. ಇಂಗ್ಲೀಷ್ನಲ್ಲಿ ಅದು, ಸ್ಪ್ಯಾನಿಷ್ನಲ್ಲಿ ಯಾವತ್ತು. ಎಲ್ ನೀನ್ಯೋ ಅಂದರೆ ಸ್ಪ್ಯಾನಿಷ್ ಪದ. ಇನ್ನೊಂದು ಲಾ ನಿನ್ಯಾ, ಗೊತ್ತಾಯ್ತಲ್ವಾ, ಉಚ್ಚಾರಣೆ ತಿಳ್ಕೊಬೇಕು ನೀವು ಭಾಷೆನಲ್ಲಿ. ಎಲ್ ನೀನ್ಯೋ ಅಂದರೆ ದ ಬಾಯ್ ಅಂತ, ಬಾಯ್. ಲಾ ನಿನ್ಯಾ ಅಂದರೆ ದ ಗರ್ಲ್ ಅಂತ, ಗೊತ್ತಾಯ್ತಲ್ಲ. ಇಲ್ಲಿ ಬರಿತಾ ಇದೆ ನೋಡಿ ಮೇಲೆ, ಇವೆರಡು ಸ್ಪ್ಯಾನಿಷ್ ಪದಗಳು.
ಆಯ್ತಾ, ಸ್ಪ್ಯಾನಿಷ್. ಇಲ್ಲಿ ನಾನು ಏನಕ್ಕೆ ನನ್ನ ಹೆಸರು ಹಾಕಿದ್ದೀನಿ ಅಂದರೆ ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ, ಇದನ್ನು ತೆಗೆದು ಅವ್ರ ನೋಟ್ಸಲ್ಲಿ ಅಥವಾ ಅವ್ರ ಇದರಲ್ಲಿ ಯೂಟ್ಯೂಬ್ನಲ್ಲಿ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಹೆಸರು ಹಾಕ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ ಯಾರುವೆ. ಸೊ ನನ್ನ ಕಡೆಗೆ ವಿದ್ಯಾರ್ಥಿಗಳು ಬರಲಿ, ಎಷ್ಟೋ ವಿದ್ಯಾರ್ಥಿಗಳು ನನ್ನನ್ನು ನೋಡಲಿ, ಬರಲಿ, ನನ್ನ ತರಗತಿಗಳನ್ನ ಕೇಳಿ ಅಂತ ನಂಗೆ ಆಸೆ ಇದೆ. ತಾವೆಲ್ಲರೂ ನಿಮ್ಮ ಸ್ನೇಹಿತರಿಗೆ ಹೇಳಿ ಪ್ರೋತ್ಸಾಹ ಮಾಡಿ, ನನ್ನ ತರಗತಿಗಳನ್ನ ಕೇಳಂಗೆ ಮಾಡಿ ಸ್ನೇಹಿತರೆ. ಓಕೆ, ಸೊ ಎಲ್ಲ ಭಾಗಗಳು ನಾನು ಕವರ್ ಮಾಡ್ತೀನಿ. ಹಾಗೆ ಮೇಲೆ ಬನ್ನಿ, ಹಿಂಗೆ ಮತ್ತೆ ಬಂದರೆ ನಮಗೆ ಕೆರೆಬಿಯನ್ ಸಮುದ್ರ ಸಿಗುತ್ತೆ, ಲೇಕ್ ಮ್ಯಾರಕೆಬೋ, ವೆನೆಜುವೆಲಾ. ಏನಕ್ಕೆ ಈ ಲೇಕ್ 2 ಸತಿ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೇ ಜಾಸ್ತಿ ಇಂಧನ ಸಿಗೋದು ಜಗತ್ತಿನಲ್ಲಿ. ಈಗ ಆಯಿಲ್, ನ್ಯಾಚುರಲ್ ಗ್ಯಾಸ್ ವೆನೆಜುವೆಲಾದಲ್ಲೇ ಜಾಸ್ತಿ ಇರೋದು. ಇಲ್ಲಿ ಈ ಸರೋವರದ ಹತ್ರ ಲೇಕ್ ಮ್ಯಾರಕೆಬೋ. ಲೇಕ್ ಮ್ಯಾರಕೆಬೋನಲ್ಲಿ ಅತಿ ಹೆಚ್ಚು ನಮಗೆ ಖನಿಜಗಳು ಸಿಗೋದು ಅಂತೇಳಿ ಪತ್ತೆಯಾಗಿದೆ. ನಾಪಿಟ್ಕೊಳ್ಳಿ ಸ್ನೇಹಿತರೆ, ಆಯ್ತಾ. ಹಂಗೆ ಇನ್ನೊಂದೇನು ನೋಡಬೇಕು ನಾವು ಅಂದರೆ, ಪನಾಮ ಕೆನಾಲ್ ಗೊತ್ತಿದೆ ನಮಗೆ. ಪನಾಮ ಕೆನಾಲ್, ಗ್ಯಾಲಪೆಗೋಸ್ ದ್ವೀಪ. ಗ್ಯಾಲಪೆಗೋಸ್ ದ್ವೀಪ ಏನಿದೆ ಅತಿ ಮುಖ್ಯ ದ್ವೀಪ. ಯಾಕೆ ಅಂದರೆ ಇದು ಈಕ್ವೇಟರ್ ಹತ್ರ ಬರುತ್ತೆ, ಈಕ್ವೆಡೋರ್ ದೇಶಕ್ಕೆ ಸೇರುತ್ತೆ. ಇಲ್ಲೇ ಡಾರ್ವಿನ್ ಅವರು ಸಂಶೋಧನೆ ಮಾಡಿದಂಥದ್ದು. ಇದನ್ನ ಡಾರ್ವಿನ್ ದ್ವೀಪಗಳು ಅಂತಲೂ ಕರೀತಾರೆ, ಡಾರ್ವಿನ್ ಐಲ್ಯಾಂಡ್ ಅಂತಲೂ ಕರೀತಾರೆ. ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅವ್ರು ಗೊತ್ತಿದ್ದಾರೆ ಎಲ್ಲರಿಗೂ. ಅವರು ದ್ವೀಪಗಳ ಬಗ್ಗೆ ಸಂಶೋಧನೆ ಮಾಡಿದ್ದು ಇಲ್ಲೇನೆ. ಅದಕ್ಕೆ ಇದು ತುಂಬ ಮುಖ್ಯವಾದಂಥ ದ್ವೀಪ ಗ್ಯಾಲಪೆಗೋಸ್. ನೆಕ್ಸ್ಟ್ ನೋಡಿ, ಪಂಟನಲ್ ಜೋಗು ಪ್ರದೇಶ. ಪಂಟನಲ್ ಜೋಗು ಪ್ರದೇಶ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿದೆ. ಈ ಪಂಟನಲ್ ಜೋಗು ಪ್ರದೇಶ ಜಗತ್ತಿನ ಅತಿ ದೊಡ್ಡ ಜೋಗು ಪ್ರದೇಶ. ಜಗತ್ತಿನ ಅತಿ ದೊಡ್ಡ ಜೋಗು ಪ್ರದೇಶ ಯಾವುದು ಅಂದರೆ ಪಂಟನಲ್ ಜೋಗು ಪ್ರದೇಶ. ಇದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್. ವೆಟ್ಲ್ಯಾಂಡ್, ಜೋಗು ಪ್ರದೇಶ ವೆಟ್ಲ್ಯಾಂಡ್ ಅಂದರೆ ಭೂಮಿ ಮೇಲೆ ನೀರು ನಿಂತಿರುವಂಥ ಪ್ರದೇಶ ಸ್ನೇಹಿತರು. ಅಲ್ಲಿ ನೀರು ನಿಂತಿರೋದ್ರಿಂದ ಅಲ್ಲೆಲ್ಲ ಏನಾಗುತ್ತೆ, ಗಿಡಗಳು, ಸಸ್ಯಗಳೆಲ್ಲ ಇರುತ್ತೆ, ಜೀವಿಗಳೆಲ್ಲ ಇರ್ತವೆ. ತುಂಬ ಜೋಗು ಪ್ರದೇಶಗಳೇ ಮುಖ್ಯವಾದಂಥ ಜಾಗಗಳು. ಇವಾಗ ಜಗತ್ತಿನ ಅತಿ ದೊಡ್ಡ ಜೋಗು ಪ್ರದೇಶ ಇಲ್ಲಿದೆ. ಓಕೆ, ಇದನ್ನು ಗಮನಿಸಿ. ಇನ್ನೊಂದು ನದಿ ಇದೆ ನೋಡಿ, ರಿವರ್ ನೀಗ್ರೋ ಅಂತ ಒಂದು ನದಿ ಇದೆ ಇಲ್ಲಿ. ರಿವರ್ ನೀಗ್ರೋ ಅಂತೇಳಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ತಾವು ಅದನ್ನು ಗಮನಿಸಿ. ಒಂದು ಸ್ವಲ್ಪ ಬ್ಲೂ ರೇಖೆನಲ್ಲಿ ಆಗ್ತಾ ಇದ್ದೀನಿ, ರಿವರ್ ನೀಗ್ರೋ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲೂ ಅಷ್ಟೇ ಒಂದು ಜೋಗು ಪ್ರದೇಶ ಇದೆ ಸ್ನೇಹಿತರೆ, ರಿವರ್ ನೀಗ್ರೋ. ಅಮೆಝಾನ್ ನದಿಯ ಉಪನದಿ ಅದು. ರಿವರ್ ನೀಗ್ರೋ ಅಮೆಝಾನ್ ನದಿಯ ಉಪನದಿ. ರಿವರ್ ನೀಗ್ರೋ ಅಮೆಝಾನ್ ನದಿಯ ಉಪನದಿ. ನಾಪಿಟ್ಕೊಳ್ಳಿ. ಇದು ಜಗತ್ತಿನ ಅತಿ ದೊಡ್ಡ ರಾಮ್ಸರ್ ಜೋಗು ಪ್ರದೇಶ. ರಾಮ್ಸರ್ ಗೊತ್ತಲ್ಲ ಎಲ್ಲರಿಗೂ? ರಾಮ್ಸರ್ ವೆಟ್ಲ್ಯಾಂಡ್ ಸೈಟ್ಸ್. ಇದು ರಿವರ್ ನೀಗ್ರೋ ಜಗತ್ತಿನ ಅತಿ ದೊಡ್ಡ ರಾಮ್ಸರ್ ಪ್ರದೇಶ. ಇಲ್ಲಿ ಬರೆದಿರ್ತೀನಿ, ರಿವರ್ ನೀಗ್ರೋ ಏನಿದೆ, ಲಾರ್ಜೆಸ್ಟ್ ರಾಮ್ಸರ್ ಸೈಟ್, ಜಗತ್ತಿನ ಅತಿ ದೊಡ್ಡ ರಾಮ್ಸರ್ ಜೋಗು ಪ್ರದೇಶ ಇದೆ ರಿವರ್ ನೀಗ್ರೋ. ಎಲ್ಲಿ ಬರುತ್ತೆ? ಅಮೆಝಾನ್ ನದಿದು ಉಪನದಿ, ಎಡದಂಡೆ ಉಪನದಿ, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಗೊತ್ತಾಯ್ತಲ್ಲ? ಆಮೇಲೆ ಅಮೆಝಾನ್ ನದಿ ಹುಟ್ಟದೆಲ್ಲಿ ಅಂತ ಕೇಳ್ತಾರೆ. ಅಮೆಝಾನ್ ನದಿ ಹುಟ್ಟದು ಪೆರು ದೇಶದಲ್ಲಿ. ನೋಡಿ, 2 ನದಿ ಇದೆ, ಉಕಾಯಲಿ ಮತ್ತು ನಾಪೋ ಅಂತ. ಹುಡುಕಿ ಎಲ್ಲರೂ ಪ್ಲೀಸ್ ಅದನ್ನ. 2 ನದಿಗಳು, ಉಪನದಿಗಳು ಹಿಂಗೆ ಬಂದು ಸೇರ್ತವೆ. ಉಕಾಯಾಲಿ ಅಂತ ಒಂದು ನದಿ, ನಾಪೋ ಅಂತ ಒಂದು ನದಿ. ಅವೆರಡು ಸೇರಿದ್ರೆ ಅಮೆಝಾನ್, ಪೆರು ದೇಶ. ಉಕಾಯಾಲಿ ಮತ್ತು ನಾಪೋ 2 ನದಿಗಳು ಸೇರಿದ್ಮೇಲೆ ಅದು ಅಮೆಝಾನ್ ಆಗುತ್ತೆ. ಯಾವ ದೇಶದಿಂದ ಹುಟ್ಟುತ್ತೆ ಅಮೆಝಾನ್ ನದಿ? ಪೆರು. ಆಯ್ತಾ? ಪೆರು ದೇಶ. ಹಂಗೆ ತಾವು ಎಲ್ಲರೂ ಇನ್ನೊಂದು ಜ್ವಾಲಾಮುಖಿ ಹುಡುಕಿ ಸ್ನೇಹಿತರೆ. ಇಲ್ಲಿ ಕೊಟಪಾಕ್ಸಿ ಚಿಂಬುರಾಜು, ಈ ಭಾಗದಲ್ಲಿ ಕೊಟಪಾಕ್ಸಿ ಚಿಂಬುರಾಜು ಅಂತೇಳಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಎಲ್ಲ ತುಂಬ ಮಾಹಿತಿ ಹೆಚ್ಚಾಗೋಗಿದೆ ಇಲ್ಲಿ ಈ ಚಿತ್ರದಲ್ಲಿ, ಸ್ವಲ್ಪ ಶ್ರಮಿಸಿ ಎಲ್ಲರೂ. ಓಕೆ, ಕೊಟಪಾಕ್ಸಿ ಚಿಂಬುರಾಜು ಅಂತೇಳಿ ಈಕ್ವೆಡೋರ್ ಹತ್ರ ಬರುತ್ತೆ. ಇದು ಈಕ್ವೇಟರ್ ಮೇಲೆ ಇರೋದ್ರಿಂದ ಅತಿ ಎತ್ತರದ ಶಿಖರ ಆಗುತ್ತೆ ಸ್ನೇಹಿತರೆ. ಈಕ್ವೇಟರ್ ಮೇಲೆ ಇರುವಂಥ ಅತಿ ಎತ್ತರದ ಶಿಖರ ಯಾವುದು ಅಂದರೆ ಇದೆ, ಕೊಟಪಾಕ್ಸಿ ಚಿಂಬುರಾಜು, ಕೊಟಪಾಕ್ಸಿ. ಆಯ್ತಾ? ಇದನ್ನು ಹುಡುಕಿ ಎಲ್ಲರೂ. ನಾನು ಬರ್ದಿಲ್ಲ, ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಎಕ್ಸಾಮಲ್ಲಿ ಕೇಳ್ತಾರೆ. ಕೊಟಪಾಕ್ಸಿ. ಓಕೆ, ಸ್ಪೆಲ್ಲಿಂಗ್ ಬರಿತಾ ಇದ್ದೀನಿ. ಕೊಟಪಾಕ್ಸಿ ಶಿಖರ, ಚಿಂಬುರಾಜು ಶಿಖರ, ಅವೆರಡು ಈಕ್ವೇಟರ್ ಮೇಲೆ ಬರುತ್ತೆ. ಆಯ್ತಲ್ಲ? ತಾವು ಇದನ್ನೆಲ್ಲ ಒಂದೊಂದಾಗಿ ಚಿತ್ರದಲ್ಲಿ ನೋಡೋಣ. ಈಗ ಇಲ್ಲಿ ನೋಡಿ, ಅಕಾನ್ಕಗುವಾ. ಇಲ್ಲಿ ನೋಡಿ ಹೆಂಗಿದೆ, ಆಂಡೀಸ್ ಪರ್ವತದ ಮೇಲ್ಭಾಗದಲ್ಲಿರುವಂಥ ಅಕಾನ್ಕಗುವಾ, ಮೌಂಟ್ ಅಕಾನ್ಕಗುವಾ, ಅತಿ ಎತ್ತರದ ಶಿಖರ ಇದು. ಆಯ್ತಾ? ಗೊತ್ತಾಯ್ತಲ್ಲ ಎಲ್ಲರಿಗೂ? ಎಲ್ಲಿದೆ ಅಂತ ನೋಡಿದ್ವಿ ನಾನು ಆಲ್ರೆಡಿ. ಹಂಗೆ ಇಲ್ಲಿ ನೋಡಿ, ಏಂಜಲ್ ಜಲಪಾತ ನೋಡಿ ಯಾವ ರೀತಿ ಒಂದು ದೊಡ್ಡ ಪ್ರಾಸ್ಥಭೂಮಿಯಿಂದ ನೀರು ಧುಮುಕ್ತಾ ಇದೆ ಮೇಲಿಂದ.
ಏಂಜಲ್ಸ್ ಜಲಪಾತ, ವೆನೆಜುವಾಲಾ ದೇಶ. ಚುರನ್ ನದಿ ಯಾವ ದೇಶ? ವೆನೆಜುವಾಲಾ. ಇಲ್ಲಿ ನೋಡಿ ಮಾಚು ಪಿಚ್ಚು ಅಂತ ಹೇಳಿ ಸ್ನೇಹಿತರೆ, ಇದು ನಮ್ಗೆ ಎಲ್ಲಿ ಬರುತ್ತೆ ಇದು ಅಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಪೆರು ದೇಶದಲ್ಲಿ ಬರುತ್ತೆ. ಮಾಚು ಪಿಚ್ಚು ಅಂತೇಳಿ ದಕ್ಷಿಣ ಪೆರುನಲ್ಲಿ ಬರುತ್ತೆ. ಇದು ಇನ್ಕಾ ಸಾಮ್ರಾಜ್ಯ, ಇನ್ಕಾಸ್ ಅಂತ ಹೇಳಿ ಒಂದು ಸಾಮ್ರಾಜ್ಯ ಆಯಿತು ಸ್ನೇಹಿತರೆ. ಇನ್ಕಾ ಸಾಮ್ರಾಜ್ಯದವರದು ಕಟ್ಟಿದಂಥ ಒಂದು ಜಾಗ, ಬೆಟ್ಟಗುಡ್ಡ ಪ್ರದೇಶಗಳ ಮೇಲಿದೆ ಸ್ನೇಹಿತರೆ. ಇದು ತುಂಬಾ ಫೇಮಸ್ ಇದು ಇನ್ಕಾ. ಇವಾಗ ನಮ್ಮಲ್ಲಿ ಹಿಂಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದೆ, ಇಂಡಸ್ ನಾಗರಿಕತೆ, ಹಂಗೆ ಚೈನೀಸ್ ನಾಗರಿಕತೆ ಇದೆ, ಮೆಕ್ಸಿಕೋದಲ್ಲಿ ಒಂದು ನಾಗರಿಕತೆ ಇದೆ, ಮಾಯನ್ ನಾಗರಿಕತೆ. ಅದೇ ತರ ಇದು ಮಾಚು ಪಿಚ್ಚು ಅಂತೇಳಿ ಇನ್ಕಾ ನಾಗರಿಕತೆಯ ಒಂದು ಜಾಗ. ತುಂಬಾ ಪ್ರಸಿದ್ಧವಾದಂಥ ಪ್ರದೇಶ ಮಾಚು ಪಿಚ್ಚು. ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಪೆರುನಲ್ಲಿ, ದಕ್ಷಿಣ ಪೆರುನಲ್ಲಿ ಇದೆ. ತುಂಬಾ ಪ್ರವಾಸಿಗರಿಗೆ ತುಂಬಾ ಪ್ರಿಯವಾದಂಥ ಜಾಗ ಸ್ನೇಹಿತರೆ. ಇದನ್ನು ನಾವು ಕಟ್ಕೊಳ್ಬೇಕು. ಮಾಚು ಪಿಚ್ಚು ಎಲ್ಲಿದೆ ಅಂತ ಕೇಳ್ತಾರೆ. ವಿಶ್ವ ಐತಿಹಾಸಿಕ ಸ್ಥಳಗಳಲ್ಲಿ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ಇದು ಕೂಡ ಒಂದು, ಮಾಚು ಪಿಚ್ಚು. ನೆಕ್ಸ್ಟ್ ನೋಡಿ ಲೇಕ್ ಟಿಟಿಕಾಕ. ಲೇಕ್ ಟಿಟಿಕಾಕ ಎಲ್ಲಿ ಬರುತ್ತೆ? ಪೆರು ಮತ್ತು ಬೊಲಿವಿಯಾ ಇಲಾಖೆ. ನೋಡಿ, ಪೆರು ಮತ್ತು ಬೊಲಿವಿಯಾ ದೇಶಗಳ ಮಧ್ಯ ಅತಿ ದೊಡ್ಡ ಸರೋವರ, ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಸರೋವರ, ಅತಿ ಎತ್ತರದಲ್ಲಿರೋ ಸರೋವರ ಕೂಡ ಇದೆ, ಲೇಕ್ ಟಿಟಿಕಾಕ. ನೆಕ್ಸ್ಟ್ ನೋಡಿ, ಇಲ್ಲಿ ಬೊಲಿವಿಯಾದಲ್ಲಿ ಇದೆ ಸ್ನೇಹಿತರೆ. ಇದು ಬೊಲಿವಿಯಾದಲ್ಲಿ ಎಷ್ಟು ಸುಂದರವಾದ ಜಾಗ ಇದೆ ನೋಡಿ. ನಮ್ಮಲ್ಲಿ ರನ್ ಆಫ್ ಕಚ್ ನೋಡಿದಂಗೆ ಆಗುತ್ತೆ ಇದನ್ನು ನೋಡಿದಾಗ. ಭಾರತದಲ್ಲಿ ರನ್ ಆಫ್ ಕಚ್ ಇದೆ ನೋಡಿ, ಅದೇ ರೀತಿ ಬೆಟ್ಟಗುಡ್ಡ ಪ್ರದೇಶಗಳಿಂದ ನೀರು ಮತ್ತು ಉಪ್ಪು ಬಂದು ಸಂಗ್ರಹ ಆಗಿರೋದು. ನೀರು ಮತ್ತು ಉಪ್ಪು ನೋಡಿ, ಇಲ್ಲ ನೀರು ಬರುತ್ತೆ, ಉಪ್ಪು ಬರುತ್ತೆ. ಆ ನೀರು ಮತ್ತು ಉಪ್ಪು ಬಂದು ಸಂಗ್ರಹ ಆಗಿರೋದು. ನೀರೆಲ್ಲ ಹಾವೆಯಾಗೋಗಿ ಬರೀ ಉಪ್ಪು ಉಳ್ಕೊಳ್ಳುತ್ತೆ. ಇದನ್ನು ನಾವು ಸೆಲರ್ ಡಿ ಉಯ್ನಿ ಅಂತ ಕರೀತಾರೆ. ಸೆಲರ್ ಡಿ ಉಯ್ನಿ ಅಂತ ಹೇಳಿ ಕರೀತಾರೆ. ಈ ಸೆಲರ್ ಡಿ ಉಯ್ನಿ ಇದೆ ಸಾಲ್ಟ್ ಫ್ಲಾಟ್ ಸ್ನೇಹಿತರೆ. ಇದು ಬಿಳಿ ಮರುಭೂಮಿ ಅಂತ ಕರೀತಾರೆ ಇದನ್ನು. ಉಪ್ಪಿನ ಮೈದಾನ. ಇಲ್ಲಿ ಉಪ್ಪು ಜಾಸ್ತಿ ಇರೋದ್ರಿಂದ ಗಿಡಗಳು ಬೆಳೆಯಲ್ಲ, ಆಯ್ತಾ. ಇಲ್ಲೇ ಜಾಸ್ತಿ ನಮಗೆ ಲಿಥಿಯಂ ಸಿಗೋದು. ಜಗತ್ತಿನಲ್ಲಿ ಅತಿ ಹೆಚ್ಚು ಲಿಥಿಯಂ ಸಿಗ್ತಾ ಇರುವಂಥದ್ದು ಯಾವ ಪ್ರದೇಶಗಳಲ್ಲಿ? ಇವಾಗ ಈ ರೀತಿ ಉಪ್ಪಿನ ಮೈದಾನಗಳ ಕೆಳಗಡೆ, ಈ ಉಪ್ಪಿನ ಮೈದಾನ ಕೆಳಗಡೆನೆ ನಮ್ಗೆ ಇಲ್ಲಿ ಲಿಥಿಯಂ ಸಿಗೋದು. ಇದನ್ನ ನೆನಪಿಟ್ಕೊಳ್ಳಿ. ಜಾಸ್ತಿ ಯಾವ ಖನಿಜ ಸಿಗುತ್ತೆ ಇಲ್ಲಿ ಅಂತ ಕೇಳ್ತಾರೆ? ಲಿಥಿಯಂ ಖನಿಜ ತುಂಬಾ ನಮಗೆ ಈ ತರ ಉಪ್ಪಿನ ಮೈದಾನಗಳಲ್ಲಿ ಸಿಗುತ್ತದೆ. ಕೇಳ್ತಾರೆ ಇದನ್ನ. ಬೊಲಿವಿಯಾ, ಚಿಲೆ, ಅರ್ಜೆಂಟೀನಾ ಮೂರರಲ್ಲೂ ಇದೆ ಈ ತರ. ಇದನ್ನ ನಾವು ಸೆಲರ್ ಡಿ ಉಯ್ನಿ, ಬೊಲಿವಿಯಾ. ಓಕೆ, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ತುಂಬಾ ಪ್ರಸಿದ್ಧವಾದಂಥ ಜಾಗ. ಹಂಗೆ ನೋಡಿ ವ್ಯಾಲ್ಡಿಸ್ ಪೆನಿನ್ಸುಲಾ ಅಂತ ನಾನು ಆಗಲೇ ಹೇಳಿದೆ. ವ್ಯಾಲ್ಡಿಸ್ ಪೆನಿನ್ಸುಲಾ ದಕ್ಷಿಣ ಅಮೆರಿಕದ ಅತಿ ತಗ್ಗು ಪ್ರದೇಶ. -40 ಮೀಟರ್ ಇದೆ. -40 ಮೀಟರ್ ಗೊತ್ತಿದೆ, ದಕ್ಷಿಣ ಅಮೆರಿಕದ ತಗ್ಗು ಪ್ರದೇಶ. ಇಲ್ಲಿ ನೋಡಿ ಇಗಾಜು ಜಲಪಾತ. ನಾ ಹೇಳಿದೆ ಪರಾನಾ ನದಿ ಅಂತ ಹೇಳಿ ತುಂಬಾ ಫೇಮಸ್ ನದಿ ಇದೆ ಇದು. ಈ ಪರಾನಾ ನದಿ ನಮಗೆ 3 ದೇಶಗಳ ಮಧ್ಯೆ ಗಡಿಯಲ್ಲಿ ಹರಿಯುತ್ತೆ. ಬ್ರಾಜಿಲ್ ಗೊತ್ತಿದೆ ಎಲ್ಲರಿಗೂ ದೇಶ, ಪರಾಗ್ವೆ ದೇಶ ಮಧ್ಯ, ಮತ್ತು ಅರ್ಜೆಂಟೀನಾ. ಈ 3 ದೇಶಗಳ ಮಧ್ಯ ಗಡಿಯಲ್ಲಿ ಹರಿಯುವ ನದಿ ಇದು. ಅದು ಪರಾನಾ ನದಿ. ಈ ನದಿ ಮೇಲೆ ಇರುವಂತಹ ಒಂದು ಜಲಪಾತ ಇದು. ನೋಡಿ ಎಷ್ಟು ಯಾವ ರೀತಿ ಇದೆ, ಯು ಆಕಾರದಲ್ಲಿದೆ, ಹಾರ್ಸ್ ಶೂ ಆಕಾರದಲ್ಲಿದೆ. ಇಗಾಜು ಜಲಪಾತ ಅಂತ ಹೇಳಿ ಕರೀತಾರೆ. ಇಗಾಜು ಜಲಪಾತ ಸ್ನೇಹಿತರೆ. ಇದು ನೋಡಿ, ಇದೇ ಡ್ಯಾಮ್ ಮೇಲೆ ನೋಡಿ, ಪರಾನಾ ನದಿ ಮೇಲೆನೆ ಇತೈಪು ಡ್ಯಾಮ್ ಅಂತೇಳಿ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಅಣೆಕಟ್ಟು, ಲಾರ್ಜೆಸ್ಟ್ ರಿಸರ್ವೇರ್. ಅತಿ ದೊಡ್ಡ ಅಣೆಕಟ್ಟು ದಕ್ಷಿಣ ಅಮೆರಿಕದ ಯಾವುದು? ಇತೈಪು ಡ್ಯಾಮ್, ಲಾರ್ಜೆಸ್ಟ್ ರಿಸರ್ವೇರ್, ಅತಿ ದೊಡ್ಡ ಅಣೆಕಟ್ಟು. ಆಯ್ತಾ, ನಾವು ಕೆಟ್ಕೊಳ್ಳಿ ಎಲ್ಲರೂ. ಇತೈಪು ಡ್ಯಾಮ್ ಯಾವ ನದಿ ಮೇಲಿದೆ? ಪರಾಣ. ಈ ಪರಾಣ ನದಿ ಎಲ್ಲೋಗಿ ಸೇರುತ್ತೆ? ಪರಾಣ ನದಿ ಹೋಗಿ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಸೇರುತ್ತೆ. ಅದನ್ನು ಕೇಳ್ತಾರೆ ಸ್ನೇಹಿತರೆ, ಯಾವ ಸಾಗರಕ್ಕೆ ಹೋಗಿ ಸೇರುತ್ತೆ ಅಂತ ನೀವೆಲ್ಲ ಅದನ್ನೆಲ್ಲ ನೆನಪಿಟ್ಕೊಳ್ಬೇಕಾಗುತ್ತೆ. ಈಗ ಅಟ್ಲಾಂಟಿಕ್ ಓಷನ್ಗೆ ಹೋಗಿ ಸೇರುತ್ತೆ. ಅಟ್ಲಸ್ ಅಲ್ಲಿ ತಪ್ಪದೆ ಇದನ್ನು ಹುಡುಕಿ, ಆಯ್ತಾ. ಪರಾಣ ನದಿ ಮೇಲಿರುವಂತ ಇತೈಪು ಡ್ಯಾಮ್ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನೋಡಿ ಅಮೆಝಾನ್ ನದಿ, ಅಮೆಝಾನ್ ಕಾಡುಗಳು ಎರಡು ನೋಡಿ ಸ್ನೇಹಿತರೆ. ಅಮೆಝಾನ್ ನದಿ ಅತಿ ದೊಡ್ಡ ನದಿ, ಅತಿ ಹೆಚ್ಚು ಜಲನಯನ ಪ್ರದೇಶ ಇರುವಂತ ಜಗತ್ತಿನ ಅತಿ ದೊಡ್ಡ ನದಿ, ಅತಿ ಹೆಚ್ಚು ಸಿಹಿ ನೀರು ಸಾಗಿಸುವಂತ ನದಿ ಅಮೆಝಾನ್ ನದಿ.
40% ಅಷ್ಟು ದಕ್ಷಿಣ ಅಮೆರಿಕನ ಕವರ್ ಮಾಡುತ್ತೆ. ಇದೇ ಕಾಡನ್ನ ಮಳೆ ಕಾಡುಗಳು ಅಂತ ಕರಿತೀವಿ. ಈ ಅಮೆಝಾನ್ ಮಳೆ ಕಾಡುಗಳನ್ನ ಬ್ರೆಜಿಲ್ನಲ್ಲಿ ಸೆಲ್ವಾಸ್ ಎಂದು ಕರೆಯುತ್ತೇವೆ. ನಾವು ಕಟ್ಕೊಳ್ಳಿ ಎಲ್ಲರೂ ಏನಂತ ಕರಿತೀವಿ? ದಕ್ಷಿಣ ಅಮೆರಿಕದಲ್ಲಿ ಬ್ರೆಜಿಲ್ ದೇಶದಲ್ಲಿ ಬರುವಂತ ಈ ಮಳೆ ಕಾಡುಗಳನ್ನ ನಾವು ಸೆಲ್ವಾ ಅಂತ ಕರಿತೀವಿ. ಸೊ ಇದು ತುಂಬಾ ಮುಖ್ಯ ಸ್ನೇಹಿತರೆ. ಇದು ಪರೀಕ್ಷೆಗಳಲ್ಲಿ ಕೇಳ್ತಾರೆ, ಸೆಲ್ವಾಸ್ ಅಂದರೇನು, ಸೆಲ್ವಾಸ್ ಅಂದರೇನು ಅಂತ ಕೇಳಿದಾಗ ತಾವು ಇದನ್ನ ಮರಿದೆ ನಾವು ಕಟ್ಕೊಳ್ಳಿ. ಅಮೆಝಾನ್ ಕಾಡುಗಳನ್ನ ಬ್ರೆಜಿಲ್ನಲ್ಲಿ ಸೆಲ್ವಾ ಅಂತ ಹೇಳಿ ಕರಿತೇವೆ. ಅಮೆಝಾನ್ ಕಾಡುಗಳನ್ನ ಬ್ರೆಜಿಲ್ನಲ್ಲಿ ಸೆಲ್ವಾಸ್ ಅಂತ ಹೇಳಿ ಕರಿತೀವಿ. ಇದು ಲಂಗ್ಸ್ ಆಫ್ ದಿ ಅರ್ತ್ ಅಂತಲೂ ಕರೆದೆ ನಾನಾಗಲೇ, ಮರಿಬೇಡಿ ಇದನ್ನು. ಎಷ್ಟು ದೊಡ್ಡವಾಗಿ ಎಷ್ಟು ಸುಂದರವಾಗಿದೆ ನೋಡಿ ಸ್ನೇಹಿತರೆ ಕಾಡು. ಅತಿ ಹೆಚ್ಚು ಬಯೋಮಾಸ್, ಅತಿ ಹೆಚ್ಚು ಜೀವರಾಶಿ, ಅತಿ ಹೆಚ್ಚು ಜೀವ ವೈವಿಧ್ಯತೆ ಇರುವಂಥ ಕಾಡೆ ಅಮೆಝಾನ್ ಕಾಡು. ಆಯ್ತಾ? ನೆಕ್ಸ್ಟ್ ನೋಡಿ, ಪಂಟನಲ್. ನಾ ಹೇಳಿದ್ನಲ್ಲ, ಜಗತ್ತಿನ ಅತಿ ದೊಡ್ಡ ಜೋಗು ಪ್ರದೇಶ, ಲಾರ್ಜೆಸ್ಟ್ ವೆಟ್ಲ್ಯಾಂಡ್, ಅತಿ ದೊಡ್ಡ ಜೋಗು ಪ್ರದೇಶ ವೆಟ್ಲ್ಯಾಂಡ್ ಯಾವುದು? ಪಂಟನಲ್ ಅಂತ ಹೇಳಿ ಕರಿತೀವಿ. ಇದು ನಮಗೆ ಬ್ರೆಜಿಲ್ ದೇಶದಲ್ಲಿ ಸಿಗುತ್ತೆ ತುಂಬ, ಮತ್ತು ಸ್ವಲ್ಪ ಬೊಲಿವಿಯಾ, ಸ್ವಲ್ಪ ಪರಾಗ್ವೆ ನೋಡಿ. ಅಂದರೆ 96% ಬ್ರೆಜಿಲಲ್ಲಿದೆ. 96% ಅಷ್ಟು ಬ್ರೆಜಿಲ್ನಲ್ಲಿ, ಇನ್ 2% ಬೊಲಿವಿಯಾದಲ್ಲಿ, ಇನ್ 2% ಪರಾಗ್ವೆನಲ್ಲಿ ಸಿಗುವಂಥ ಜೋಗು ಪ್ರದೇಶ ಪಂಟನಲ್, ಜಗತ್ತಿನ ಅತಿ ದೊಡ್ಡ ಜೋಗು ಪ್ರದೇಶ. ಆಯ್ತಾ? ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಪಾಂಪಾಸ್ ಗ್ರಾಸ್ಲ್ಯಾಂಡ್. ಹೇಳಿದ್ನಲ್ಲ, ಪಂಪಾಸ್ ಎಲ್ಲಿದೆ? ಅತಿ ದೊಡ್ಡ ಗ್ರಾಸ್ಲ್ಯಾಂಡ್ ದಕ್ಷಿಣ ಅಮೆರಿಕದು ಅರ್ಜೆಂಟೀನಾ. ಅರ್ಜೆಂಟೀನಾ ದೇಶದಲ್ಲಿ ಟೆಂಪರೇಟ್ ಗ್ರಾಸ್ಲ್ಯಾಂಡ್, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಈತ ಪ್ರದೇಶಗಳಲ್ಲಿ ನಮಗೇನು ಸಿಗುತ್ತೆ ಸ್ನೇಹಿತರೆ? ಹಲವಾರು ಥರ ಬೆಳೆಗಳನ್ನ ಬೆಳಿಬೋದು. ಗೋಧಿ, ಕರೆಕ್ಟಾ? ಆಮೇಲೆ ಓಟ್ಸ್, ಬಾರ್ಲೆ ಅವೆಲ್ಲ ಬೆಳಿಬೋದು. ಹಂಗೆ ಪ್ರಾಣಿಗಳನ್ನ ಸಾಕ್ಬೋದು. ಆಯ್ತಾ? ಟೆಂಪರೇಟ್ ಗ್ರಾಸ್ಲ್ಯಾಂಡ್. ಒಂದು ನಿಮಿಷ ಸರಿಪಡಿಸ್ತೀನಿ. ಟೆಂಪರೇಟ್ ಗ್ರಾಸ್ಲ್ಯಾಂಡ್, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಇದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಈ ಹುಲ್ಲಲ್ಲಿ. ಅದಕ್ಕೆ ತುಂಬ ಜಾನುವಾರುಗಳಿಗೆ ಒಳ್ಳೆ ಮೇವು ಇವು. ಅದಕ್ಕೆ ಅವುಗಳು ಫಲವತ್ತತೆ ಜಾಸ್ತಿ, ಅವುಗಳು ತುಂಬ ಒಳ್ಳೆ ಜಾಸ್ತಿ ಮಾಂಸ ಆಗಲಿ ಹಾಲನ್ನು ಕೊಡೋಕ್ಕೆ ಸರಿಯಾಗುತ್ತೆ ಈ ಆಹಾರ. ನೆಕ್ಸ್ಟ್ ನೋಡಿ, ಲಿಥಿಯಂ ಟ್ರಯಾಂಗಲ್ ಅಂತ ಏನು ಕರಿತೀವಿ ಅದನ್ನು ತೋರಿಸ್ತಾ ಇದ್ದೀನಿ ನಾನು. ಲಿಥಿಯಂ ಟ್ರಯಾಂಗಲ್, ಲಿಥಿಯಂ ಏನಿದೆ ಅತಿ ಮುಖ್ಯವಾದ ಖನಿಜ ಇವಾಗ ನಮಗೆ ಲಿಥಿಯಂ ಟ್ರಯಾಂಗಲ್. ಮುಂದೆ ನಮ್ಮ ಎಲ್ಲ ಇಂಧನಕ್ಕೂ ಇದನ್ನು ಬಳಸ್ತಾ ಇದ್ದೀವಿ ಸ್ನೇಹಿತರೆ, ವಾಹನಗಳಿಗಾಗಿರ್ಬೋದು. ಮುಂದಕ್ಕೆ ಅತಿ ಹೆಚ್ಚು ಬಳಕೆ ಆಗುವಂಥ ಖನಿಜ ಲಿಥಿಯಂ. ಲಿಥಿಯಂ ಸಾಮಾನ್ಯವಾಗಿ ನಮಗೆ ಶಿಲೆಗಳಲ್ಲಿ, ಜ್ವಾಲಾಮುಖಿ ಶಿಲೆಗಳಲ್ಲಿ ಕಂಡುಬರುತ್ತೆ. ಆಯ್ತಾ? ಅದನ್ನು ನೆನಪಿಟ್ಕೊಳ್ಳಿ. ಇದು ಈ ಲಿಥಿಯಂ ಭಾಗ ಏನಿದೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಸಿಗ್ತಾ ಇರೋದು ಈಗ ಸೌತ್ ಅಮೆರಿಕದಲ್ಲಿ. ದಕ್ಷಿಣ ಅಮೆರಿಕದಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಗುವಂಥ ಖನಿಜ ಈಗ ಅಂತೇಳಿ ಗೊತ್ತಿದೆ. 54%, ಜಗತ್ತಿನ 54% ಅಷ್ಟು ಲಿಥಿಯಂ ಎಲ್ಲಿದೆ? ದಕ್ಷಿಣ ಅಮೆರಿಕದಲ್ಲಿದೆ. ಅದನ್ನು ತಾವಿಲ್ಲಿ ನೋಡ್ತಾ ಇದ್ದೀರಾ. ಲಿಥಿಯಂ ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು ತಾವೆಲ್ಲರೂ. ಯಾವ ರೀತಿ ಲಿಥಿಯಂ ಇದೆ ಅಂತೇಳಿ ನೋಡಿ. ಆಯ್ತಾ? ಸೊ ನಾವು ಕಟ್ಕೊಳ್ಳಿ, ಲಿಥಿಯಂ ಯಾವ ರೀತಿ ಕಾಣುತ್ತೆ ಅಂತೇಳಿ ನಾವಿಲ್ಲಿ ನೋಡಬೇಕು. ಓಕೆ, ನಾ ಏನು ಹೇಳಿದೆ ಆಗಲೇ, ಲಿಥಿಯಂ ಅತಿ ಹೆಚ್ಚು ನಮಗೆ ಯಾವುದ ಶಿಲೆಯಲ್ಲಿ ಸಿಗುತ್ತೆ ಅಂದರೆ ಜ್ವಾಲಾಮುಖಿ ಶಿಲೆಗಳು. ಪೆಗ್ಮಟೈಟ್ ಅಂತ ಶಿಲೆ. ಪೆಗ್ಮಟೈಟ್ ಇಸ್ ಅ ಇಗ್ನಿಯಸ್ ರಾಕ್, ಒಂದು ಅಗ್ನಿಶಿಲೆ. ಇದರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಇಗ್ನಿಯಸ್ ರಾಕ್, ಪೆಗ್ಮಟೈಟ್ ಎಂಬ ಶಿಲೆಯಲ್ಲಿ ನಮಗೆ ಲಿಥಿಯಂ ಸಿಗುತ್ತೆ. ಲಿಥಿಯಂ ಅದುರು ಸಿಗುತ್ತೆ ಇದರಲ್ಲಿ. ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಇರುತ್ತೆ. ಆಯ್ತಾ? ಅಲ್ಲಿಂದ ಕರಗಿ ನೀರಿನಲ್ಲಿ ಶೀತಲೀಕರಣಗೊಂಡು ಬೆಟ್ಟಗುಡ್ಡ ಪ್ರದೇಶಗಳಿಂದ ನೀರಿನಲ್ಲಿ ಬಂದು ಸಂಚಯನ ಆಗುತ್ತೆ ಮೈದಾನಗಳಲ್ಲಿ, ಅಲ್ಲೂ ಸಿಗುತ್ತೆ. ಗೊತ್ತಾಯ್ತಲ್ಲ? ಎರಡು ರೀತಿ ಲಿಥಿಯಂ ಸಿಗೋದು, ಎರಡು ರೀತಿ. ಒಂದು ಈ ಕಲ್ಲಿನಲ್ಲಿ ಸಿಗುತ್ತೆ, ಮೂಲ ಪೆಗ್ಮಟೈಟ್ ಮೂಲ ಇದು. ಇಲ್ವಾ ನದಿಗಳಿಂದ ಶೀತಲೀಕರಣಗೊಂಡು ನದಿಗಳಿಂದ ಸಾಗಿಸಲ್ಪಟ್ಟು ಬಂದು ಸಂಚಯನ ಆಗುತ್ತೆ, ಡೆಪಾಸಿಟ್ ಆಗಿ ನಮಗೆ ಕೆರೆಗಳ ಕೆಳಗಡೆ, ಉಪ್ಪಿನ ಮೈದಾನಗಳು ಹೇಳಿ ತೋರಿಸಿದ್ನಲ್ಲ ನಾನು ನಿಮಗೆ, ಆ ಥರ ಜಾಗದಲ್ಲಿ ಸಿಗುತ್ತೆ.
ಇಲ್ಲಿ ಸಲಾರ್ಡಿಯೋನಿ ಬೊಲಿವಿಯಾದಲ್ಲಿ ಅಲ್ಲಿ ಸಿಗುತ್ತೆ, ಉಪ್ಪಿನ ಮೈದಾನಗಳಲ್ಲಿ ಸಿಗುತ್ತೆ. ಹಂಗೆ ನಮ್ಮ ಗುಜರಾತಲ್ಲೂ ಸಿಗ್ಬೋದು, ಇದು ರನ್ ಆಫ್ ಕಚ್ಚಲ್ಲಿ ಗೊತ್ತಾಯ್ತಲ್ಲ. ನಾವು ಕಟ್ಕೊಳ್ಳಿ. ಮಂಡ್ಯದಲ್ಲಿ ಈ ಕಲ್ಲು ಸಿಗುತ್ತೆ. ಮಂಡ್ಯದ ಹತ್ರ ನಮಗೆ ನಿಯರ್ ಮಂಡ್ಯ ವಿ ಹ್ಯಾವ್ ಶ್ರೀರಂಗಪಟ್ಟಣಮಲ್ಲಿ ಒಂದು ಕರಿಘಟ್ಟ ಅಂತ ಇದೆ. ಕರಿಘಟ್ಟದಲ್ಲಿ ಸಿಗುತ್ತೆ ಇದು. ತುಂಬ ಹಳೆ ಪುರಾತನ ಪೆಗ್ಮಟೈಟ್ ಶಿಲೆಗಳಲ್ಲಿ ಅಲ್ಲಿ ನಮಗೆ ಈ ಕಲ್ಲಲ್ಲಿ ಲಿಥಿಯಂ ಸಿಗುತ್ತೆ. ಕರ್ನಾಟಕದಲ್ಲೇ ಫಸ್ಟ್ ಪತ್ತೆ ಆಗಿದ್ದು ಲಿಥಿಯಂ, ತಮ್ಮೆಲ್ಲರಿಗೂ ಗೊತ್ತಿದೆ. ಮಂಡ್ಯ ಕರಿಘಟ್ಟ ಭಾಗದಲ್ಲಿ ಶ್ರೀರಂಗಪಟ್ಟಣಂ ಹತ್ರ ಬರುತ್ತೆ. ಇದನ್ನ ಅಪ್ಪಿಟ್ಕೊಳ್ಳಿ. ಈ ಕಲ್ಲಿದೆ ಅಲ್ಲಿ ಪೆಗ್ಮಟೈಟ್ ಲಿಥಿಯಂ. ಅದೇ ಜಗತ್ತಿನಲ್ಲಿ ಅತಿ ಹೆಚ್ಚಿರೋದೆ ಇಲ್ಲಿ ಆಂಡೀಸ್ ಪರ್ವತ. ಯಾವ ಪರ್ವತಗಳಿವೆಲ್ಲ? ಆಂಡೀಸ್ ಪರ್ವತ. ಆಂಡೀಸ್ ಪರ್ವತದಲ್ಲಿ ಇರುವಂಥ ಮೈದಾನಗಳು, ಉಪ್ಪಿನ ಮೈದಾನಗಳು, ಸಾಲ್ಟ್ ಫ್ಲ್ಯಾಟ್ ನಲ್ಲಿ ಅತಿ ಹೆಚ್ಚು ಲಿಥಿಯಂ ಸಂಗ್ರಹ ಆಗಿದೆ ಈಗ, ಆಯ್ತಾ. ಹಂಗೆ ನಮ್ಮ ಭಾರತದಲ್ಲಿ ಈಗ ಮಂಡ್ಯ ಅಲ್ಲದೆ ನಮಗೆ ಜಮ್ಮು ಕಾಶ್ಮೀರದಲ್ಲಿ, ಕರೆಕ್ಟಾ, ಗುಜರಾತಲ್ಲೆಲ್ಲ, ರಾಜಸ್ಥಾನದಲ್ಲೆಲ್ಲ ಈಗ ಲಿಥಿಯಂ ಸಿಗ್ತಾ ಇದೆ, ಆಯ್ತಾ. ಅದೇ ಜಗತ್ತಿನಲ್ಲಿ 54% ಅಷ್ಟು ಇಲ್ಲಿದೆ ಲಿಥಿಯಂ ಟ್ರಯಾಂಗಲ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಫ್ರೆಂಚ್ ಗಿಯಾನಾ ದೇಶ ನಾನು ಹೇಳಿದ್ನಲ್ಲ ಆಗಲೇ, ಫ್ರಾನ್ಸ್ನವ್ರಿಗೆ ಸೇರುತ್ತೆ ಅಂತ ಹೇಳ್ಬಿಟ್ಟೆ. ಆ ಫ್ರಾನ್ಸ್ನವರು ಇಲ್ಲಿ ಕೌರೋ ಅಂತೇಳಿ ಒಂದು ಜಾಗದಲ್ಲಿ ಇಲ್ಲಿ ರಾಕೆಟ್ ಉಡಾವಣಾ ಕೇಂದ್ರ ಇದೆ. ಕೌರೋ ಸ್ಪೇಸ್ ಸ್ಟೇಷನ್ ಅಂತ ಕರೀತಾರೆ. ಅದು ಕೌರೋ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ? ಫ್ರೆಂಚ್ ಗಿಯಾನಾದ ಕೌರೋ ಭಾಗದಲ್ಲಿದೆ. ಏನಕ್ಕೆ ಇದು ತುಂಬ ಪ್ರಸಿದ್ಧ ಅಂದರೆ, ಇಲ್ಲಿ ಈಕ್ವೇಟರ್ ಪಾಸ್ ಆಗ್ತಾ ಇರೋದ್ರಿಂದ ಸಮಭಾಜಕ ವೃತ್ತದಲ್ಲಿ ಗುರುತ್ವಾಕರ್ಷಣೆ ಕಮ್ಮಿ. ಇಲ್ಲಿ ರಾಕೆಟ್ ಉಡಾವಣೆಗಳನ್ನ ಮಾಡೋದು, ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸೋದು ಸುಲಭ. ಸ್ಪೇಸ್ ಲಾಂಚ್ ಸೆಂಟರ್, ಸ್ಯಾಟಲೈಟ್ ಲಾಂಚ್ ಸೆಂಟರ್, ರಾಕೆಟ್ಸ್ ಆ್ಯಂಡ್ ಸ್ಯಾಟಲೈಟ್ಸ್ ಆರ್ ಲಾಂಚ್ ಫ್ರಮ್ ಹಿಯರ್. ಈ ಕಾರಣದಲ್ಲಿ ಇದು, ಬಿಕಾಸ್ ಇಟ್ ಇಸ್ ಕ್ಲೋಸ್ ಟು ಈಕ್ವೇಟರ್. ನಿಯರ್ ಈಕ್ವೇಟರ್ ಗ್ರಾವಿಟಿ ಇಸ್ ಲೆಸ್. ಸಮಭಾಜಕ ವೃತ್ತದಲ್ಲಿ ಗುರುತ್ವಾಕರ್ಷಣೆ ಕಡಿಮೆ ಇರೋದ್ರಿಂದ ಸುಲಭವಾಗಿ ತುಂಬ ಭಾರ ಇರುವಂಥ ಉಪಗ್ರಹಗಳನ್ನ ಸಾಗಿಸ್ಬೋದು ಮೇಲಕ್ಕೆ, ಬಾಹ್ಯಾಕಾಶಕ್ಕೆ. ಕೌರೋ ಸ್ಪೇಸ್ ಸ್ಟೇಷನ್ ಎಲ್ಲಿದೆ? ನಾವು ಕಟ್ಕೊಳ್ಳಿ, ಫ್ರೆಂಚ್ ಗಿಯಾನಾ ಈಕ್ವೇಟರ್ ಹತ್ರ ಬರುತ್ತೆ. ಈಕ್ವೇಟರ್ ಹುಡುಕಿ ಎಲ್ಲರೂ ಈಗ, ತಪ್ಪದೇ ಈಕ್ವೇಟರ್ ಹುಡುಕಿ. ಕೌರೋ ಸ್ಪೇಸ್ ಸ್ಟೇಷನ್ ಪಕ್ಕದಲ್ಲೇ ಪಾಸ್ ಆಗುತ್ತೆ ಈಕ್ವೇಟರ್, ಗೊತ್ತಾಯ್ತಲ್ಲ. ಆಸ್ ಎ ರಿಸಲ್ಟ್ ಇದು ನಮಗೆ ಕೌರೋ ಸ್ಟೇಷನ್ ಇದೆ, ಈಕ್ವೇಟರ್ ಬರುತ್ತೆ ಕೆಳಗಡೆ. ಆಸ್ ಎ ರಿಸಲ್ಟ್ ನಮಗೆ ಸಮಭಾಜಕ ವೃತ್ತದ ಬಳಿ ಇರೋದ್ರಿಂದ ರಾಕೆಟ್ ಉಡಾವಣೆ ಸುಲಭ, ಆಯ್ತಾ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ರಿಯೋ ಡಿ ಜನರೋ ಅಂತೇಳಿ ಒಂದು ಪ್ರಸಿದ್ಧ ನಗರ ಇದೆ. ಈ ರಿಯೋ ಡಿ ಜನರೋ ಎಲ್ಲಿದೆ ಅಂದರೆ ದಕ್ಷಿಣ ಅಮೆರಿಕಾದಲ್ಲಿ ಇರುವಂಥ ಬ್ರಾಜಿಲ್ ದೇಶದಲ್ಲಿದೆ. ಬ್ರಾಜಿಲ್ ದೇಶದಲ್ಲಿ ಕರಾವಳಿ ತೀರದಲ್ಲಿ ಬರುವಂಥ ನಗರ ರಿಯೋ ಡಿ ಜನರೋ ಅಂತೇಳಿ ತುಂಬ ಪ್ರಸಿದ್ಧವಾದಂಥ ನಗರ. ಇಲ್ಲಿ ಒಂದು ಕ್ರೈಸ್ಟ್ ದ ರಿಡೀಮರ್ ಅಂತೇಳಿ ಒಂದು ಸ್ಟ್ಯಾಚ್ಯೂ ಕೂಡ ಇದೆ ನೋಡಿ. ಇದು ಈ ಪರ್ವತಕ್ಕೆ ಹೆಸರೇ ಕಾರ್ಕೋವಡೋ ಪರ್ವತ. ಈ ಕಾರ್ಕೋವಡೋ ಪರ್ವತ ಮೌಂಟನ್ಸ್, ಅದರ ಮೇಲಿರುವಂಥ ಕ್ರೈಸ್ಟ್ ದ ರಿಡೀಮರ್, ಕ್ರೈಸ್ಟ್ ದಿ ರಿಡೀಮರ್ ಅಂತೇಳಿ ಸ್ಟ್ಯಾಚ್ಯೂ, ತುಂಬ ಸುಂದರವಾದ ಸ್ಟ್ಯಾಚ್ಯೂ. ಇದನ್ನು ಮುಂದಕ್ಕೆ ಇರೋದೇ ಸಮುದ್ರ ಇದೆ ನೋಡಿ, ದೊಡ್ಡ ಸಮುದ್ರ, ಗೊತ್ತಾಗಲ್ಲ ಇದು ಯಾವ ರೀತಿ ಇದೆ ನೋಡಿ. ಸೊ ಅಲ್ಲಿ ಒಂದು ಬೆಟ್ಟ ಇದೆ ನೋಡಿ, ಇಲ್ಲೊಂದು ಬೆಟ್ಟ ಇದೆ, ಈ ರೀತಿ ನಾವು ನೋಡ್ಬೋದು ಇದನ್ನು. ಈ ರಿಯೋ ಡಿ ಜನರೋ ಏನಿದೆ ತುಂಬ ಪ್ರಸಿದ್ಧವಾದ ನಗರ ಸ್ನೇಹಿತರೆ ಇಡೀ ಜಗತ್ತಿನಲ್ಲೇ. ಕೋಪಕಬಾನ ಬೀಚ್ ಅಂತ ಇದೆ. ಹಾಗೆ ಹಲವಾರು ಬಾರಿ ನಮಗೆ ಇಲ್ಲಿ ಹಲವಾರು ಕ್ರೀಡಾಕೂಟಗಳು ನಡೆದಿದೆ. 2016ರಲ್ಲಿ ಒಲಿಂಪಿಕ್ಸ್ ನಡೀತು, 2014ರಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೀತು. ಹಾಗೆ 1992ನಲ್ಲಿ ಅರ್ತ್ ಸಮ್ಮೇಳನ 1992ನಲ್ಲಿ ತುಂಬ ಪ್ರಸಿದ್ಧವಾದಂಥ ಸಮ್ಮೇಳನ ಇದು ಗೊತ್ತಿದೆ. ಹಾಗೆ 2024 G20 ಸಮ್ಮೇಳನ ಇಲ್ಲಿ ನಡೆಯುತ್ತೆ. 2024ನೇ G20 ಸಮಿಟ್ ಎಲ್ಲಿ ನಡೆಯುತ್ತೆ? ರಿಯೋ ಡಿ ಜನರೋ ನಗರದಲ್ಲಿ ನಡೆಯುತ್ತೆ. ಕಳೆದ ವರ್ಷ ನಮ್ಮಲ್ಲಿ ಭಾರತದಲ್ಲಿ ನಡೆದಿತ್ತು, ತಮ್ಮೆಲ್ಲರಿಗೂ ಗೊತ್ತಿದೆ. G20 ಸಮಿಟ್ ಭಾರತದಲ್ಲಿ 2023 ನಡೆದಿತ್ತು. ಈಗ 2024ಕ್ಕೆ ರಿಯೋ ಡಿ ಜನರೋ ಬ್ರಾಜಿಲ್ನಲ್ಲಿ ನಡೆಯುತ್ತೆ. ಅದು ನಿಮಗೆ ಗೊತ್ತಿರಲಿ, ನೆನಪಿಟ್ಕೊಳ್ಳಿ. ರಿಯೋ ಡಿ ಜನರೋ ನಗರದಲ್ಲಿ ನಡೆಯುತ್ತೆ, ಬ್ರಾಜಿಲ್, ಆಯ್ತಾ. ಇದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಬ್ರಾಜಿಲ್ನಲ್ಲಿ ಕಾಫಿ ಪ್ಲಾಂಟೇಶನ್ಸ್ಗಳಿಗೆ ಫಜೆಂಡಾಸ್ ಅಂತ ಕರೀತಾರೆ. ಇದು ತುಂಬ ಸತಿ ಎಕ್ಸಾಮಲ್ಲಿ ಬಂದಿದೆ, ಆಲ್ ಎಕ್ಸಾಮ್ಸಲ್ಲಿ ಕೇಳ್ಬಿಟ್ಟಿದ್ದಾರೆ ಇದನ್ನು ಒಂದ್ಸತಿ. ಫಜೆಂಡಾಸ್ ಅಂದರೆ ಏನು? ಕಾಫಿ ಪ್ಲಾಂಟೇಶನ್ಗಳಿಗೆ ಹೆಸರು. ಯಾಕೆಂದರೆ ಅತಿ ಹೆಚ್ಚು ಕಾಫಿ ಬೆಳೆಯೋದೇ ದಕ್ಷಿಣ ಅಮೆರಿಕಾದಲ್ಲಿ. ಈಗ ಬ್ರಾಜಿಲ್, ಕೊಲಂಬಿಯಾ ಭಾಗದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯೋದು. ಫಜೆಂಡಾಸ್ ಅಂದರೆ ಕಾಫಿ ಪ್ಲಾಂಟೇಶನ್, ನಾವು ಕಟ್ಕೊಳ್ಳಿ, ಮತ್ತೆ ಬರ್ತವೆ ಎಕ್ಸಾಮಲ್ಲಿ. ಹಾಗೆ ಫವೇಲಾಸ್, ಸ್ಲಮ್ಸ್, ಹಲವಾರು ಕೊಳೆಗೆರೆಗಳಿದೆ ಸ್ನೇಹಿತರೆ. ಕೊಳೆಗೆರೆ ಅಂದರೆ ಸ್ಲಮ್, ಗೊತ್ತಾಯ್ತಲ್ಲ.
ಫವೇಲಾಸ್ ಅಂತ ಕರೀತಾರೆ. ಇದನ್ನು ಕೇಳ್ತಾರೆ. ಫವೇಲಾ ಅಂದ್ರೇನು, ಫಜೆಂಡಾಸ್ ಅಂದ್ರೆ. ಫಜೆಂಡಾಸ್ ಕಾಫಿ ಪ್ಲಾಂಟೇಶನ್, ಇದ್ರ ಜೊತೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಫವೇಲಾಸ್ ಸ್ಲಮ್ಸ್, ಓಕೆ, ಕೊಳೆಗೇರಿಗಳನ್ನ ಸ್ಲಮ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಓಕೆ, ನಮ್ಮಲ್ಲಿ ಹಿಂಗಿದೆ ದಾರ್ವಿ ಅಂತಿದೆಯಲ್ಲ ಅದೇ ಥರ. ಓಕೆ, ಈ ರೀತಿ ಇದು ನೋಡಿ ಸ್ನೇಹಿತರೆ, ಇದನ್ನು ಕವರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೋಡಿ ಅಟಕಾಮ ಮರುಭೂಮಿ. ಈ ಅಟಕಾಮ ಮರುಭೂಮಿ ಏನಿದೆ ಅತ್ಯಂತ ಒಣ ಮರುಭೂಮಿ ಸ್ನೇಹಿತರೆ, ಡ್ರೈಯೆಸ್ಟ್. ಕಳೆದ ಬಾರಿ ಮಳೆ ಆಯಿತು ಬರೀ 2 ಸೆಂಟಿಮೀಟರ್ ಅಷ್ಟೇ. ಅದು ತುಂಬ ಹಿಂದೆ 300 ವರ್ಷಗಳು ಹತ್ತತ್ರ ಮಳೆನೇ ಆಗಿಲ್ದಿರೋ ಅಂತ ಮರುಭೂಮಿ ಇದು, ಗೊತ್ತಲ್ಲ. ಅತಿ ಇಂಥ ಎಷ್ಟು ವರ್ಷಗಳಿಂದ ಮಳೆ ಆಗದಿರೋ ಮರುಭೂಮಿ ಅಟಕಾಮ ಮರುಭೂಮಿ. ಎಲ್ಲಿದೆ ನೋಡಿ, ಇಲ್ಲಿ ಅಟಕಾಮ ಮರುಭೂಮಿ ಎಲ್ಲಿದೆ. ಏನಕ್ಕೆ ಇಲ್ಲಿ ಮರುಭೂಮಿ ಇದೆ ತೋರಿಸ್ತೀನಿ ನಾನೀಗ. ಅಂದರೆ ಅಟಕಾಮ ನಾವು ಕಟ್ಕೊಳ್ಳಿ, ಡ್ರೈಯೆಸ್ಟ್ ಡೆಸರ್ಟ್. ಏನಕ್ಕೆ ಇಲ್ಲಿ ಮರುಭೂಮಿ ಬಂತಪ್ಪ ಅಂದರೆ, ನಮಗೆ ಇಲ್ಲಿ ಸಾಗರ ಪ್ರವಾಹಗಳನ್ನ ಗಮನಿಸಿ. ಇದು ನಮ್ಮ ದಕ್ಷಿಣ ಅಮೇರಿಕಾ. ನಾ ಹೇಳ್ದಂಗೆ ಆಗಲೇ ಒಂದು ಕಡೆಗೆ ಈಕ್ವೇಟರ್ ಕಡೆಯಿಂದ ಯಾವಾಗಲೂ ವಾರ್ಮ್ ಕರೆಂಟ್ ಬರುತ್ತೆ ನೋಡಿ. ಈಕ್ವೇಟರ್ ಕಡೆಯಿಂದ ಯಾವಾಗಲೂ ಸ್ವಲ್ಪ ಬೆಚ್ಚಗಿರೋ ನೀರು ಬರುತ್ತೆ. ಅದನ್ನು ಬ್ರಾಜಿಲ್ ಕರೆಂಟ್, ಇದು ಬ್ರಾಜಿಲ್ ಕರೆಂಟ್. ಇದು 15-20 ಹಂಗಿರುತ್ತೆ ಉಷ್ಣಾಂಶ, ಇದು 20 ಮೇಲೆ ಇರುತ್ತೆ ಬ್ರಾಜಿಲ್ ಕರೆಂಟ್. ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಬಾಷ್ಪೀಕರಣ ಆಗಿ ಮೋಡಗಳಾಗಿ ಮಳೆ ಆಗುತ್ತೆ ಈ ಸೈಡ್. ಅದಕ್ಕೆ ಈ ಕಡೆ ಜಾಸ್ತಿ ನಗರಗಳು ನೋಡಿ. ರಿಯೋ ಡಿ ಜನರ ನಗರ ಇಲ್ಲಿ ಬರುತ್ತೆ ನೋಡಿ, ರಿಯೋ ನಗರ ಇಲ್ಲಿ ಬರುತ್ತೆ, ಗೊತ್ತಾಯ್ತಾ. ರಿಯೋ ಡಿ ಜನರ ನಗರ ಇಲ್ಲಿ ಬರುತ್ತೆ. ಅತಿ ದೊಡ್ಡ ನಗರಗಳೆಲ್ಲ ಇಲ್ಲಿದೆ ಈ ಕಡೆ, ಗೊತ್ತಾಯ್ತಲ್ಲ. ಅದೇ ಪಶ್ಚಿಮಕ್ಕೆ ನೋಡಿ, ಈ ಕಡೆ ಅಂಟಾರ್ಟಿಕಾಯಿಂದ ಬರ್ತಾರಂತ ಶೀತ ಮರುಭೂಮಿ ಇದೆ ನೋಡಿ. ಶೀತ ಮರುಭೂಮಿನ ನಾನು ಬ್ಲೂ ಅಲ್ಲಿ ಬರೀತಾ ಇದ್ದೀನಿ ನೋಡಿ. ಶೀತ ಮರುಭೂಮಿ ಇದು, ಶೀತ ಮರುಭೂಮಿ. ಈ ಕಡೆ ಅಂಟಾರ್ಟಿಕಾ ಕಡೆಯಿಂದ ನಮಗೆ ಶೀತ ಮರುಭೂಮಿ ಇದೆ. ಯಾವಾಗ ಈ ಶೀತ ಮರುಭೂಮಿ ಬರುತ್ತೆ, ಕೋಲ್ಡ್ ವಾಟರ್ ಇದು 15 ಡಿಗ್ರಿ ಹಂಗಿರುತ್ತೆ ಉಷ್ಣಾಂಶ ಅಷ್ಟೇ. 15 ಡಿಗ್ರಿ ಇಲ್ಲಿ ಬಂದಾಗ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಮಳೆನೇ ಆಗಲ್ಲ. ಯಾಕೆಂದರೆ ಬಾಷ್ಪೀಕರಣ ಆಗಲ್ಲ, ಮಳೆ ಆಗಲ್ಲ, ಮೋಡ ಆಗಲ್ಲ, ಮಳೆ ಆಗಲ್ಲ. ಅದಕ್ಕೆ ಇದನ್ನು ಪೆರು ಚಿಲಿ, ಯಾಕೆಂದರೆ ಇಲ್ಲೊಂದು ದೇಶ ಇದೆಲ್ಲ ಚಿಲೆ ದೇಶ ಬರೆದ್ರೆ ಚಿಲೆ ಕರೆಂಟ್, ಪೆರು ಬಂದಾಗ ಪೆರು ಕರೆಂಟ್ ಅಂತ ಕರಿತೀವಿ. ಅಂಬೋಲ್ಟ್ ಕರೆಂಟ್ ಅಂತ ಇನ್ನೊಂದು ಹೆಸರು, ಯಾಕೆಂದರೆ ಅಂಬೋಲ್ಟ್ ಎಂಬ ವಿಜ್ಞಾನಿನೇ ಇದನ್ನು ಫಸ್ಟು ಸ್ಟಡಿ ಮಾಡಿದ್ದು. ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅಂತ ಅವ್ರ ಹೆಸರು. ಅವರೇ ಇದನ್ನು ಮೊದಲು ಅಧ್ಯಯನ ಮಾಡಿದ್ದು, ಅದಕ್ಕೆ ಅವ್ರ ಹೆಸರು ಕೊಟ್ಟಿದ್ದೀವಿ. ಪೆರು ಪಕ್ಕ ಬಂದಾಗ ಪೆರು ಕರೆಂಟ್, ಚಿಲೆ ಪಕ್ಕ ಬಂದಾಗ ಚಿಲೆ ಕರೆಂಟ್, ಅಂಬೋಲ್ಟ್ ಕರೆಂಟ್ ಅಂತ ಕರಿತೀವಿ ಇದನ್ನು. ಇದು ಶೀತ ಪ್ರವಾಹ, ಕೋಲ್ಡ್ ಕರೆಂಟ್. ಕೋಲ್ಡ್ ಕರೆಂಟ್ ಆದ ಏನಾಗುತ್ತೆ, ಬಾಷ್ಪೀಕರಣ ಆಗಲ್ಲ, ಮಳೆ ಆಗಲ್ಲ. ಅದಕ್ಕೆ ಇಲ್ಲಿ ಮರುಭೂಮಿಗಳು ನಮಗೆ ಇಲ್ಲಿ ಈ ಕಡೆ ಅಟಕಾಮ ಮರುಭೂಮಿ ಸಿಗ್ತಾ ಎಲ್ಲರಿಗೂ ನೋಡಿ. ಇದು ಅಟಕಾಮ ಮರುಭೂಮಿ, ಗೊತ್ತಲ್ಲ. ಅಟಕಾಮ ಮರುಭೂಮಿ ಏನಕ್ಕೆ ಇಲ್ಲಿದೆ ಅಂತ ಎಡಗಡೆಗೆ ಇರುತ್ತೆ. ಖಂಡಗಳ ಪಶ್ಚಿಮಕ್ಕೆ ಯಾವಾಗಲೂ ಮರುಭೂಮಿ ಬರೋದು ಇದಕ್ಕೇನೆ, ಕೋಲ್ಡ್ ಕರೆಂಟ್ ಇರೋದ್ರಿಂದ. ಶೀತ ಮರುಭೂಮಿಗಳ ಕಡೆ ಮಳೆ ಆಗೋದಿಲ್ಲ. ನಾವು ಕಟ್ಕೊಳ್ಳಿ ಇದನ್ನು. ಮಳೆ ಆಗದಿರೋದ್ರಿಂದ ಇಲ್ಲೆಲ್ಲ ಮರುಭೂಮಿ ಸಿಗುತ್ತೆ ನಮಗೆ. ಇಷ್ಟು ಆಯ್ತಾ, ಗೊತ್ತಾಯ್ತಲ್ಲ ಸ್ನೇಹಿತರೆ. ಈ ಯಾವ ರೀತಿ ನಾನು ಇದನ್ನು ಕವರ್ ಮಾಡಿದೆ ಅಂತೇಳಿ ದಕ್ಷಿಣ ಅಮೆರಿಕಾ ಭಾಗನ. ತಪ್ಪದೇ ತಾವು ಎಲ್ಲ ನಿಮ್ಮ ಸ್ನೇಹಿತರಿಗೆ ಹೇಳಿ, ನನ್ನ ತರಗತಿಗಳನ್ನ ಕೇಳಿ. ಹಂಗೆ ಹೆಚ್ಚು ಸಂಖ್ಯೆಯಲ್ಲಿ ಅವ್ರನ್ನ ಸೇರಿಸಿದ್ರೆ ನಾನು ಮುಂದಕ್ಕೆ ಲೈವ್ ಕ್ಲಾಸ್ ಕೂಡ ಮಾಡ್ಬೋದು. ಸೊ ನನ್ನ ಈ ತರಗತಿಗಳು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ. ಎಲ್ಲ ಪರೀಕ್ಷೆಗಳಿಗೂ ನನಗೆ ಈ ರೀತಿ ಬೋಧನೆ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಸ್ನೇಹಿತರೆ. ಆದಷ್ಟು ತಪ್ಪದೇ ಎಲ್ಲರಿಗೂ, ನಿಮ್ಮ ಸ್ನೇಹಿತರೆಲ್ಲರಿಗೂ ಹೇಳಿ, ಶೇರ್ ಮಾಡಿ. ಅವ್ರಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ನೋಡೋಕ್ಕೆ ಹೇಳಿ ತರಗತಿಗಳನ್ನ. ಮುಂದಿನ ತರಗತಿಗಳಲ್ಲಿ ನಾನು ಇದು ವಾಯುಗುಣ, ಭಾರತ ಮತ್ತು ಕರ್ನಾಟಕದ ವಾಯುಗುಣ, ಮಳೆ, ಸೈಕ್ಲೋನ್, ಆ ಥರ ತರಗತಿಗಳು ಕೂಡ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಎಲ್ಲ ಥರ ಅರಣ್ಯ ಪ್ರದೇಶಗಳ ಬಗ್ಗೆ, ಸಸ್ಯವರ್ಗಗಳ ಬಗ್ಗೆ, ಮಣ್ಣಿನ ಬಗ್ಗೆ ಎಲ್ಲ ನಾನು ತರಗತಿ ಮಾಡ್ತೇನೆ ಸ್ನೇಹಿತರೆ. ತಪ್ಪದೇ ತಾವೆಲ್ಲರಿಗೂ ಹೇಳಿ ಪ್ರೋತ್ಸಾಹ ಕೊಡಿ ನನ್ನ ತರಗತಿ ಮಾಡಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.